ವೀಕ್ಷಕರೇ, ನ್ಯಾಷನಲ್ ಪೊಲಿಟಿಕ್ಸ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ವಿಜಯನಗರ ಜಿಲ್ಲೆಯ ಅಗ್ರಿಬೊಮ್ಮನಹಳ್ಳಿ ತಾಲೂಕಿನ ಹಂಪಸಾಗರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಸಕ್ರಿಯ ಒಂದು ಸಾಮಾಜಿಕ ಸೇವೆಯಲ್ಲಿ ಸುಮಾರು 15 ವರ್ಷ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರ್ತಿರುವಂತಹ, ಜೊತೆಗೆ ಇವರು ಶ್ರೀ ಧರ್ಮಸ್ಥಳ ಸೇವಾ ಸಂಘ ಇದರ ಒಂದು ಸದಸ್ಯರಾಗಿ, ಜೊತೆಗೆ ಪ್ರಣತಿ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಒಂದು ನಿರ್ದೇಶಕರಾಗಿ ಕೂಡ ಒಂದು ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಶ್ರೀಮತಿ ಅಂಬಿಗರ ಪವಿತ್ರ ಚಂದ್ರಶೇಖರ್ ಮೇಡಮ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ವತಿಯಿಂದ ಹಾರ್ದಿಕ ಸ್ವಾಗತ. ನಮಸ್ತೆ ಮೇಡಮ್. ನಮಸ್ತೆ. ಅದ್ರ ಜೊತೆಗೆ ಅವರ ಪತಿಯಾದಂತ ಶ್ರೀಯುತ ಚಂದ್ರಶೇಖರ್ ಅಂಬಿಗರ ಸರ್ ಇದ್ದಾರೆ. ಅವರಿಗೆ ಎಲ್ಲರೂ ಪ್ರೀತಿಯಿಂದ ಚೆನ್ನಪ್ಪ ಅಂತಾನೆ ಕರೀತಾರೆ ಈ ಭಾಗದಲ್ಲಿ. ಅವರು ಕರ್ನಾಟಕ ರಕ್ಷಣಾ ವೇದಿಕೆ ಗ್ರಾಮ ಘಟಕದ ಒಂದು ಜನರಲ್ ಸೆಕ್ರೆಟರಿ ಆಗಿ, ಜೊತೆಗೆ ಪ್ರಣತಿ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಒಂದು ನಿರ್ದೇಶಕರಾಗಿ ಕೂಡ ಸೇವೆಯನ್ನ ಸಲ್ಲಿಸಿದ್ದಾರೆ. ಜೊತೆಗೆ LHS ಹೈಸ್ಕೂಲ್ ಇದರ ಒಂದು ನಿರ್ದೇಶಕರು, ಜೊತೆಗೆ ಈ ಭಾಗದ ಕಾಂಗ್ರೆಸ್ ಮುಖಂಡರು ಕೂಡ, ಕಾಂಗ್ರೆಸ್ ಪಕ್ಷದ ಜಿಲ್ಲಾ OBC ಒಂದು ಸೆಕ್ರೆಟರಿ ಆಗಿ ಕೂಡ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರಿಗೂ ಕೂಡ ಪೊಲಿಟಿಷಿಯನ್ಸ್ ಇಂಡಿಯಾ .com ವತಿಯಿಂದ ಹಾರ್ದಿಕ ಸ್ವಾಗತ. ನಮಸ್ತೆ ಸರ್. ನಮಸ್ಕಾರ. ಅದ್ರ ಜೊತೆಗೆ ಅವರ ಕುಟುಂಬದ ಬಗ್ಗೆ ಹೇಳಬೇಕು. ಇವರ ಅಮ್ಮ ತಾಯಿಯವರು ಶ್ರೀಮತಿ ಪಾಲಾಕ್ಷಮ್ಮ, ಇವರು ಮಂಡಲ್ ಪಂಚಾಯತ್ ಇದ್ದಾಗಲೇ ಒಂದು ಸದಸ್ಯರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ 2 ಬಾರಿ ಹಂಪಸಾಗರದ ಗ್ರಾಮ ಪಂಚಾಯತಿ ಮೆಂಬರ್ ಆಗಿ, ಅದರಲ್ಲಿ ಒಮ್ಮೆ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ ತಾಲೂಕಾ ಪಂಚಾಯತ್ ಮೆಂಬರ್ ಆಗಿ ಕೂಡ ಸೇವೆಯನ್ನು ಸಲ್ಲಿಸಿ, ಉಪಾಧ್ಯಕ್ಷರಾಗಿ ಕೂಡ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರಿಗೂ ಕೂಡ ಒಂದು ಪೊಲಿಟಿಷಿಯನ್ಸ್ ಇಂಡಿಯಾ .com ವತಿಯಿಂದ ನಾವು ಒಂದು ಸ್ವಾಗತವನ್ನ ಬಯಸ್ತೇವೆ. ಪ್ರಥಮವಾಗಿ ಮೇಡಮ್, ಈ ಭಾಗದಲ್ಲಿ ಸಾಕಷ್ಟು ಚಿರಪರಿಚಿತರು. ಹಂಪಸಾಗರ ಇದೊಂದು ಹೋಬಳಿ ಅಂತಾನೆ ಗುರುತಿಸ್ಕೊಂಡಿದೆ. ಇಲ್ಲಿ ತಾವೊಂದು ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದೀರಿ. ಈ ಭಾಗದಲ್ಲಿ ಸಾಕಷ್ಟು ತಾವು ಚಿರಪರಿಚಿತರು. ಆದ್ರೂ ಕೂಡ ತಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ ಹೇಳಿ. ಆಯ್ತು ಸರ್. ನಮಸ್ತೆ ಎಲ್ರಿಗೂ. ವಿಜಯನಗರ ಡಿಸ್ಟಿಕ್ ಅಗ್ರಿಬೊಮ್ಮನಹಳ್ಳಿ ತಾಲೂಕ್ ಹಂಪಸಾಗರ ಗ್ರಾಮದ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ನಾನು. ನನ್ನ ಹೆಸರು ಬಂದ್ಬಿಟ್ಟು ಅಂಬಿಗರ ಪವಿತ್ರ ಚಂದ್ರಶೇಖರ್ ಅಂತೇಳಿ. 1 ವರ್ಷ ಆಯ್ತು ನಾನು ಅಧ್ಯಕ್ಷರ ಸ್ಥಾನಕ್ಕೆ ಅಧ್ಯಕ್ಷರಾಗಿ 1 ವರ್ಷ ಆಗಿದೆ ಸರ್. ತಮ್ಮ ಒಂದು ಬಾಲ್ಯದ ಬಗ್ಗೆ ಹೇಳಿ ಮೇಡಮ್. ಎಲ್ಲ ಶಿಕ್ಷಣ ಎಷ್ಟಾಯ್ತು? ಸರ್, ನನ್ನದು ತವ್ರ ಮನೆ ಬಂದ್ಬಿಟ್ಟು ಉಜ್ಜಯಿನಿ. ನನ್ನ ಮದ್ವೆ ಆಗಿ 20 ವರ್ಷ ಆಯ್ತು ಸರ್. ಅಲ್ಲಿ ಕೂಡ ನಮ್ಮ ಅತ್ತೆಯವರು ರಾಜಕೀಯದಲ್ಲೇ ಬಂದಿದ್ದಾರೆ. ಅವರು ಕೂಡ ಗ್ರಾಮ ಪಂಚಾಯತ್ ಮಂಡಲ್ ಪಂಚಾಯತಿ ಮೆಂಬರ್ಸ್ ಆಗಿ ಅಧ್ಯಕ್ಷರೂ ಆಗಿದ್ದಾರೆ ಸರ್. ತದನಂತರ ನಾನು ಬಂದಾದ್ಮೇಲೆ ನಮ್ಮ ತಾಯಿ ರೂಪದಲ್ಲಿರುವ ನಮ್ಮ ಅತ್ತೆಯವರು ಎಲೆಕ್ಷನ್ನಿಗೆ ನಿಂತಿದ್ರು ಸರ್. ಅವಾಗ ನಾನ್ ಬಂದಾಗ ತಾಲೂಕ್ ಪಂಚಾಯತಿ ಎಲೆಕ್ಷನ್ ನಲ್ಲಿ ಅಡ್ಡಾಡ್ತಿದ್ರು. ಅವಾಗ ನಾನು ಅವರಿಗೆ ಜೊತೆಯೆಲ್ಲ ಅಡ್ಡಾಡಿದ್ದೀನಿ ಸರ್. ಅಡ್ಡಾಡಿ ಇದು ಮಾಡಿದ್ದೀನಿ ಸರ್. ಅನುಭವ ಇದೆ. ಸರ್, ತಮ್ಮ ಪರಿಚಯ ಹೇಳಿ ಸರ್. ಚಂದ್ರಶೇಖರ್ ಪಾಲಾಕ್ಷಮ್ಮ ಅಂತೇಳಿ, ಹಂಪಸಾಗರ ಗ್ರಾಮ ಸಮಾಜ ಸೇವಕರು. ಬಾಲ್ಯದ ದಿನಗಳೆಲ್ಲ ಹೇಗಿದ್ವಿ ಸರ್? ಈಗ ಒಂದು ಈ ಭಾಗದ ಪ್ರಮುಖ ಮುಖಂಡರಾಗಿ ಗುರುತಿಸ್ಕೊಂಡಿದ್ದೀವಿ. ತಮ್ಮ ಅಂದ್ರೆ ಅವಾಗ ಏನಾದ್ರು ಒಂದು ಕನ್ಸ್ ಕಂಡಿದ್ರೆ ನಾನು ಈ ಒಂದು ಪ್ರಭಾವಿ ಮುಖಂಡನ ಆಗ್ತೇನೆ ಅಂತ ಹೇಳಿ? ಇಲ್ಲ ಸರ್, ನಾನೇನಂತ ಕನ್ಸ್ ಕಂಡಿದ್ದಿಲ್ಲ. ಇದು ಬಯಸದ ಬಂದ ಭಾಗ್ಯ ಇದೆಲ್ಲ. ನಮ್ಮ ಹಿರಿಯರೆಲ್ಲ ಮತ್ತೆ ಲೀಡರ್ಶಿಪ್ ಮಾಡ್ತಿದ್ರು, ಸಮಾಜ ಸೇವೆ ಮಾಡ್ತಿದ್ರು. ಅದ್ರ ಮುಖಾಂತರ ಬಲ್ದಿ ಬಂದಂತ ಜನರ ಆಕಾಂಕ್ಷೆ ಇತ್ತು. ನಿಮ್ಮ ಸಮಾಜಕ್ಕೆ ನಿಮ್ಮ ಸೇವೆ ಬೇಕು, ನೀವು ಸ್ವಲ್ಪ ಅಡ್ಡಾಡ್ತೀರಿ ಮಾಡ್ತೀರಿ ಕೆಲಸ ಅಂತ ಹೇಳಿ ಆ ಒಂದು ನಿಟ್ಟಿನಲ್ಲಿ ತಮ್ಮ ಅನುಭವಕ್ಕೆ ಬಂದಾಗೆ, ಈಗ ಅಮ್ಮ ಸುಮಾರು ಒಂದು 20 ವರ್ಷದ ಅವದೊಂದು ಸಾಮಾಜಿಕ ಸೇವೆ ಮಂಡಲ್ ಪಂಚಾಯತಿಯಿಂದ ಹಿಡ್ಕೊಂಡು ಗ್ರಾಮ ಪಂಚಾಯತಿಲಿ 2 ಬಾರಿ, ಆಮೇಲೆ ತಾಲೂಕು ಪಂಚಾಯತಿಲಿ ಕೂಡ ಸೇವೆಯನ್ನು ಮಾಡಿದ್ದಾರೆ. ಹೌದು ಸರ್. ತಮ್ಮ ಒಂದು ತಾಲೂಕು ಪಂಚಾಯತ್ ವ್ಯಾಪ್ತಿ ಆಗ್ಬೋದು, ಇವತ್ತು ಮೇಡಮ್ ಅವರು ಗ್ರಾಮ ಪಂಚಾಯತಿಲಿ ಅಧ್ಯಕ್ಷರು, ಗ್ರಾಮ ಪಂಚಾಯತಿ ವ್ಯಾಪ್ತಿ ಆಗ್ಬೋದು, ಏನೆಲ್ಲ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಿದೆ? ರೋಡ್ಸ್ ಆಗಿದೆ ಸರ್, ದೇವಸ್ಥಾನ ಗೋಪುರಗಳಾಗಿದೆ, ಕೆಲವೊಂದು ಡ್ರೈನೇಜ್ಗಳು ಆಗ್ತಾ ಇದೆ. ಅಭಿವೃದ್ಧಿ ಆಗ್ತದೆ. ಸುಮಾರು ಹೋಬಳಿ ಮಟ್ಟ ಸರ್. NRS ಒಳಗೆ ಒಂದು ರೋಡ್ಸ್ ಒಂದು ಅಂತಂದ್ರೆ ಜನಸಂಖ್ಯೆ ಇರುವಂತ ಒಂದು ಪ್ರದೇಶ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ. ಅಂದ್ರೆ ಸಾಕಷ್ಟು ಒಂದು ಅಭಿವೃದ್ಧಿ ಕೂಡ ಕಂಡುಕೊಂಡಿದೆ. ಇದು ಭೌಗೋಳಿಕವಾಗಿ ಯಾವ ತರ ಇದೆ ಸರ್ ಅಂತಂದ್ರೆ, ನಾವು ನೋಡಿದ್ವಿ ಹಂಪಸಾಗರ 1, 2, 3 ಈ ತರ ಭಾಗಗಳಾಗಿ ವಿಂಗಡಣೆ ಪಟ್ಟಿದೆ ಸರ್. ಯಾವ ತರ ಇದೆ ಸರ್? ಮತ್ತೆ ಎಲ್ಲಾ ಕಡೆನೂ ಕೂಡ ಅಂದ್ರೆ CC ರೋಡ್ ಆಗಿದೆಯಾ? ಹಂಪಸಾಗರಕ್ಕೆ ಎಷ್ಟು ಒಂದು ಹಳ್ಳಿಗಳು ಬರ್ತವೆ ಗ್ರಾಮ ಪಂಚಾಯತಿಗೆ? ಹಂಪಸಾಗರ ಒಂದು 6 ಹಳ್ಳಿಗೆ ಬರುತ್ತೆ ಸರ್. ಓಕೆ. ಏಣಗಿ, ಬಸಾಪುರ, ಏಣಗಿ,
ಹಂಸಸಾಗರ 1, 2, 3 ಕಾಲೋನಿ, ಒಂದು ನಾಗಲಾಪುರ ತಾಂಡ ಅಂತ ಒಂದಿದೆ ಸರ್. ಇಷ್ಟೆಲ್ಲ ಬರ್ತದೆ ಸರ್. ಎಲ್ಲ ಕಡೆನೂ ಸಿಸಿ ರೋಡ್ ಆಗಿದೆ ಹೇಗೆ? ಆಗಿದೆ ಸರ್. ಆಲ್ಮೋಸ್ಟ್ ಆಲ್ ನಮ್ಮ ಪಿ ಟಿ ಸರ್ ಇದ್ದಾಗ ಒಂದು 10 ವರ್ಷ ಇದ್ರಿ ಸರ್ ಅವರು. ನಾವು ಸ್ವಲ್ಪ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಅನುದಾನ ಕೊಡ್ರಿ ಸರ್, ಹಿಂಗೆ ರೋಡ್ಸ್ ಬಹಳ ಸಮಸ್ಯೆ ಐತಿ, ಗಲೀಜ್ ಅದಾವು, ಮತ್ತೆ ಡ್ರೈನೇಜ್, ರೋಡ್, ದೇವಸ್ಥಾನಗಳು ಅಭಿವೃದ್ಧಿ, ಜೀರ್ಣೋದ್ಧಾರ ಅಭಿವೃದ್ಧಿ ಎಲ್ಲ ಮಾಡಿದೆ ಸರ್. ನಾವು ಸುಮಾರು ಒಂದು ಹತ್ತಿರದಲ್ಲಿ ಸರ್ ಇದೀಗ ಒಂದು ವಿಜಯನಗರ ಜಿಲ್ಲೆ ಅಂತಂದ್ರೆ ತುಂಗಭದ್ರಾ ಡ್ಯಾಮ್ ಒಂದು ನೀರು ಕೂಡ ಬರ್ತದೆ. ಈ ಪ್ರದೇಶ ಮುಳುಗಡೆ ಪ್ರದೇಶನೂ ಹೇಗೆ ಸರ್? ಮುಳುಗಡೆ ಪ್ರದೇಶ ಸರ್ ಇದು. 1953 ಡ್ಯಾಮ್ ಏನು ಓಪನಿಂಗ್ ಆದಾಗ ಸರ್, ಶಿಫ್ಟೆಡ್ ಏರಿಯಾ ಇವೆಲ್ಲ ಚೆನ್ನಾಗೆಲ್ಲ ಲೊಕೇಶನ್, ರಿಂಗ್ ರೋಡ್ಸ್ ಈಗ 33 ಎಲ್ಲ ಇದು ರೋಡ್ ಅದ ಸರ್. ಒಂದೊಂದು ಡ್ರೈನೇಜ್ ವ್ಯವಸ್ಥೆ ಆಗಿದೆ. ಎಲ್ಲ ಕಡೆ ಇನ್ನೂ ಪೆಂಡಿಂಗ್ ಇದೆ ಸರ್. ಮಳೆ ಆಗಿ ಒಂದು 10 ನಿಮಿಷಕ್ಕೆ ನಮ್ಮ ಊರಾಗ ಮಳೆನೇ ಆಗೈತಿಲ್ಲ ಅನ್ನಂಗೆ ಆ ಟೈಪ್ ಇರ್ತದೆ ಸರ್. ಅಷ್ಟು ನೀರು ಸರಾಗವಾಗಿ ಹೋಗ್ಬಿಡುತ್ತೆ ಸರ್. ಕುಡಿಯ ನೀರಿನ ವ್ಯವಸ್ಥೆ ಹೇಗಿದೆ ಸರ್? ಕುಡಿಯ ನೀರಿನ ಚೆನ್ನಾಗಿದೆ ಸರ್. 6 ಬೋರ್ ಇದೆ ಸರ್ ಪಂಚಾಯತಿಂದ. ಮತ್ತೆ ಈಗ ಜಲ್ ಜೀವನ್ ಮಿಷನ್ ಅಂತ ಹೇಳಿ ಅದು ಒಂದು ಮನೆಗೆ ಒಂದು ನೆಲ್ಲಿ ಹಾಕಿಬಿಟ್ಟಿದ್ದಾರೆ, ಅದು ನೀರು ಬರ್ತಾ ಇದೆ. ಇದು ನಮ್ದು ಕಂಪಲ್ಸರಿ ನೀರು ಬಿಡ್ತೀವಿ ನಾವು. ಜೊತೆಗೆ ತಾವೀಗ ಅಧ್ಯಕ್ಷರು ಉಪಾಧ್ಯಕ್ಷರು ಒಳಗೂಡಿ ಎಷ್ಟು ಜನ ಇದ್ದೀರಿ ಸರ್? 25 ಜನ ಇದೆ ಸರ್ ಟೋಟಲ್. ಅಂದಾಗೆ ಗ್ರಾಮ ಪಂಚಾಯತ್ ಯಾವ ಗ್ರೇಡ್ ಅಲ್ಲಿ ಬರ್ತದೆ? ಗ್ರೇಡ್ ಸರ್. ಗ್ರೇಡ್ ಅಲ್ಲೇ ಬರ್ತದೆ. ಟ್ಯಾಕ್ಸ್ ಎಲ್ಲ ಎಷ್ಟು ಕಲೆಕ್ಷನ್ ಆಗ್ತದೆ? ಒಂದು 12 ಲಕ್ಷ ರೂಪಾಯಿ ಆಗ್ತದೆ ವರ್ಷಕ್ಕೆ. ಈ ಒಂದು ಟ್ಯಾಕ್ಸಿನ ಅಮೌಂಟ್ ಅಲ್ಲಿ ಎಲ್ಲ ಒಂದು ಕೂಡಿಸಿ ಎಲ್ಲ ಅಭಿವೃದ್ಧಿಗೆ ಒಂದು ಅನುದಾನ ಎಲ್ಲ ಯಾವ ರೀತಿ ವಿನಿಯೋಗ ಆಗಿದೆ ಸರ್? ವಿಶೇಷವಾಗಿ ಮಾಡ್ತೀವಿ ಸರ್. ಮತ್ತೆ ಅದ್ರಾಗ ಕೆಲವೊಂದು 3 ಈಗ ಟೆಂಪರರಿ ಸಂಬಳ ಕೊಡಬೇಕು, ನೀರು ಗಂಟೆಗಳದು. ಮತ್ತೆ ಅದ್ರಾಗ ಅಲ್ಲಿ ಖರ್ಚಾಗೈತಿ ಇಲ್ಲಿ ಅಂತೇಳಿ ಡ್ರೈನೇಜ್ ಒಂದೊಂದ್ಸರಿ ಸಡನ್ಲಿ ಮಳೆ ಆಗ್ಬಿಡ್ತೈತಿ, ಸ್ವಲ್ಪ ಎಮರ್ಜೆನ್ಸಿ ಮಾಡ್ಬೇಕಾಗತ್ತೆ. ಅದು ಆಕ್ಷನ್ ಪ್ಲಾನ್ ಆಗಿ ದುಡ್ಡು ಇರಲ್ಲ. ಮತ್ತೆ ಅಂಥದಕ್ಕೆಲ್ಲ ಮೂಲಭೂತ ಸೌಕರ್ಯ ಬೆಳೆಸ್ಕೊಂತೀವಿ ಸರ್. ಇದಕ್ಕೆ ಅಂದ್ರೆ ಎಲ್ಲಾ ಒಂದು ವಿಚಾರಧಾರೆಯಾಗಿ NRG ವರ್ಕ್ ಕೂಡ ಒಂದು ಆಶಾದಾಯಕವಾಗಿದೆ ಸರ್. ಒಳ್ಳೆ ಸ್ಕೀಮ್ ಸರ್. ಅದು ಎಷ್ಟು ಹೆಲ್ಪ್ಫುಲ್ ಆಗಿದೆ ಸರ್? ಬಹಳ ಹೆಲ್ಪ್ಫುಲ್ ಆಗಿದೆ ಸರ್. ಈಗ ಕುರಿ ಕೊಟ್ಟಿಗೆ ಇರ್ಬೋದು, ಒಬ್ಬ ಯಾರ ರೈತ ಬರ್ತಾನೆ, ನನಗೆ ಕುರಿ ಬಹಳ ಎಲ್ಲ ಮಳೆಗೆ ನಿಂತ್ಕೊಂಡ್ಬಿಡ್ತೈತಿ, ಕುರಿ ಕಟ್ಟಿಗೆ ಮಾಡಿಸ್ಬೇಕು, ತಮ್ಮರಪ್ಪ ಆಧಾರ್ ಕಾರ್ಡ್ ಜಾಬ್ ಕಾರ್ಡ್ ತಮ್ಮ ನಿಂದು ಎಂಟ್ರಿ ಮಾಡಿಕೊಡ್ತೀವಿ ಅಂತೇಳಿ. ಮತ್ತೆ ಈ ದನಗದ ಕೊಟ್ಟಿಗೆ ಅಂತ ಬರ್ತದೆ ಸರ್, ದನದ ಕೊಟ್ಟಿಗೆ, ಅದು ನಡೀತಾ ಇದೆ ಸರ್. ರೋಡ್ಸ್ ಇದಾವು, ಅದನ್ನ ಮಾಡಿ ಶಾಲೆ ಕಾಂಪೌಂಡ್ಗಳು ಅದನ್ನು ಕಟ್ಸಿದ್ವಿ ಸರ್. NRG ಸರ್ ಎಲ್ಲ ನೇರಗದಾಗ. ಮೇಡಮ್ ತಾವ್ ಹೇಳಿ, ತಮ್ಮ ಮನ್ಸಲ್ಲಿ ಯಾವಾಗ ಅನ್ಕೊಂಡಿದ್ರ ನಾನು ಈ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗ್ತೇನೆ ಅಂತ ಹೇಳಿ? ಇಲ್ಲ, ಪ್ರಥಮವಾಗಿ ಎಲೆಕ್ಷನ್ ನಿಂತಾಗ ಹೇಗಿತ್ತು? ನಮ್ಗೇನು ಆತರ ಆಸೆ ಏನು ಇದ್ದಿಲ್ಲ ಸರ್. ಇನ್ನೊಂದು ನಾನು ಹೇಳ್ಬೇಕಂದ್ರೆ ನನ್ನ ವಾರ್ಡಿನ ಜನಕ್ಕೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ಬೇಕು ಸರ್. ಯಾಕಂದ್ರೆ ನಮ್ಮ ಮಂತನದಲ್ಲಿ ಈಗ 25-30 ವರ್ಷ ಆಯ್ತು ಸರ್ ರಾಜಕೀಯ. ಹಂಗಾಗಿ ಜನಗಳು ಏನ್ ಮಾಡಿದ್ರು, ಅವ್ರ ಮಂತನದಲ್ಲೇ ಬರ್ಬೇಕಾ ರಾಜಕೀಯ, ಬೇರೆಯವ್ರಿಗೆ ಅವಕಾಶ ಕೊಡ್ಲಿ ಅನ್ನೋ ಮಾತು ಬಹಳಷ್ಟು ಜನ ಇದು ಮಾಡಿದ್ರು ಸರ್. ಆದ್ರೆ ನನ್ನ ವಾರ್ಡಿನ ಜನ ಇಲ್ಲ, ಅವರು ಸಮಾಜ ಸೇವೆ ಮಾಡಕ್ ಅರ್ಹರು ಅಂತೇಳಿ ನನ್ನನ್ನು ಗುರುತಿಸಿ ಓಟಿನ ಮುಖಾಂತರ ನನ್ನನ್ನು ಗೆಲ್ಸಿ ಈ ಸ್ಥಾನಕ್ಕೆ ಕುಂದ್ರಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಸರ್. ಹೌದು ಸರ್. ಇನ್ನೊಂದು ಸರ್, ನಾನು ಅಧ್ಯಕ್ಷ ಆಗ್ತೀನಿ ಅಂತೇಳಿ ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಸರ್. ನಾನು ಅಧ್ಯಕ್ಷರಾಗಬೇಕು ಅಂತೇಳಿ ನನ್ನ 24 ಜನ ಸದಸ್ಯರು ಕೂಡ ನನಗೆ ಓಟಿನ ಮುಖಾಂತರ ಅವರು ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಒಂದು ಈ ಸ್ಥಾನಕ್ಕೆ ಕುಂದ್ರಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರನ್ನ ನಾನು ನೆನಪು ಮಾಡ್ಕೊಂಡ್ಲಿಕ್ಕೆ ತುಂಬಾ ಖುಷಿ ಆಗ್ತಿದೆ ಸರ್. ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ಸರ್, ನಮ್ಮ ಸದಸ್ಯರಿಗೆ. ಈಗ ನಿಮ್ಮ ಅಂದ್ರೆ ಸ್ವತಃ ಅತ್ತೆಯವರು ಕೂಡ ಸಾಕಷ್ಟು ಅಂತಂದ್ರೆ ಒಂದು ಸೇವೆಯನ್ನು ಮಾಡಿದ್ದಾರೆ. ಈಗ ಅವ್ರ ಜಾಗನ ನೀವು ತುಂಬಬೇಕು. ಹೌದು ಸರ್, ಹೇಳ್ತಾರ ಸರ್. ನಮ್ಮ ಏನೇ ಒಂದು ಕಾರ್ಯಕ್ರಮ ಇರ್ಲಿ, ಏನೇ ಈ ತರ ಆಕ್ಷನ್ ಪ್ಲಾನಿಂಗ್ ಈ ತರ ಮಾತಾಡಿವಿ ಅಂತೇಳಿ ಮೊದ್ಲು ಬಂದ್ಬಿಟ್ಟು ನಮ್ಮ ಅತ್ತೆಯವ್ರ ಮಾರ್ಗದರ್ಶನನೇ ನಾನು ಕೇಳ್ತೀನಿ ಸರ್. ಫಸ್ಟ್ ಈ ತರ ಇದೆ ಅತ್ತೆ, ಯಾವ ತರ ಮಾತಾಡ್ಬೇಕು, ಅಲ್ಲಿ ಯಾವ ತರ ಅದನ್ನ ಪ್ಲಾನಿಂಗ್ ಮಾಡ್ಬೇಕು, ಮಾಡಿದ್ರೆ ಯಾವ ತರ ಆಗ್ತತಿ ಅಂತೇಳಿ ಮೊದ್ಲು ಅವ್ರು ನಾನು ಮಾಹಿತಿ ತಿಳ್ಕೊಂಡ್ಬಿಟ್ಟು ಹೋಗಿ ಪಂಚಾಯತಿ ಒಳಗೆ ಮಾತಾಡ್ತೀನಿ ಸರ್ ನಾನು. ಯಾಕಂದ್ರೆ ಹಿರಿಯರ ಆಶೀರ್ವಾದ ಇರ್ಬೇಕು. ಅವರು ನಡೆದ್ ಬಂದಂತ ಹಾದಿಯಲ್ಲಿ ನಾವು ಕೂಡ ನಡೆದು ಜನ ಸೇವೆ ಮಾಡ್ಬೇಕು ಅನ್ನೋದು ಒಂದು ಐತಿ ಸರ್. ಹೌದು ಸರ್. ಜೊತೆಗೆ ಮೇಡಮ್, ಈಗ ನಾವೊಬ್ಬ ಮಹಿಳೆಯಾಗಿ ಮಹಿಳೆಯರು ಹೆಚ್ಚು ಕಷ್ಟವನ್ನ ಹಂಚ್ಕೊಂತಾರೆ. ಈಗ ಸ್ವಚ್ಛತೆ ನೈರ್ಮಲ್ಯ ಬಗ್ಗೆ ವಿಚಾರ ಮಾಡೋದಿದ್ರೆ ಪ್ರತಿ ಮನೆಗೂ ಶೌಚಾಲಯಗಳಾಗ್ಬೇಕು. ಆಮೇಲೆ ಈ ಒಂದು ಕಸದ ವಿಚಾರವಾಗಿ ಮೇಡಮ್, ಈಗ
ಬಕೆಟ್ ಗಳನ್ನ ವಿತರಣೆ ಮಾಡಬೇಕು. ಹ್ಞೂ ಸರ್. SLRM ಘಟಕ ಕೂಡ ಈಗ ನಾವು ಬೇರೆ ಬೇರೆ ಗ್ರಾಮ ಪಂಚಾಯತಿ ನೋಡಿದ್ರೆ ಅಲ್ಲಿ ದೊಡ್ಡದೊಂದು ಘನ ತ್ಯಾಜ್ಯ ವಿಲೇವಾರಿ ಘಟಕನು ಸ್ಥಾಪನೆ ಮಾಡ್ತಾರೆ. ಹೌದು ಸರ್. ಇಂಥ ಕೆಲಸ ಯಾವ ತರ ಆಗಿದೆ? ಚೆನ್ನಾಗಿ ನಡೀತಾ ಐತಿ ಸರ್ ಅದು. ಅದ್ರ ಜೊತೆಗೆ ಮೇಡಮ್ ಈಗ ಈ ಒಂದು ಡ್ರೈವರ್ ಕೂಡ ಲೇಡೀಸ್ ಆಗ್ಬೇಕನ್ನೋದಿದೆ. ಐತಿ ಸರ್. ನಮ್ಮ ಪಂಚಾಯತಿ ಒಳಗ ನಿರ್ಮಲಾ ಅಂತೇಳಿ ಒಂದ್ ಎಮ್ಮ ಗಂಡ ಇಲ್ಲ ಸರ್. ಆ ಎಮ್ಮಗೆ ನಮ್ಮ ಪಂಚಾಯತಿ ಒಳಗ ನಮ್ PDO ಸರ್ ಅವ್ರನ್ನ ಬಳ್ಳಾರಿಗೆ ಕಳ್ಸಿ ಅವರಿಗೆ ಎಲ್ಲಾ ಮಾಹಿತಿ ಇದನ್ನ ಟ್ರೈನಿಂಗ್ ಕೂಡನು ಕೊಡ್ಸ್ಕೊಂಡ್ ಕರ್ಕೊಂಬಂದಾರ ಸರ್. ಕರ್ಕೊಂಡ್ ಬಂದರೆ ಈಗ ಅವರು ಇಲ್ಲ ಸರ್. ಅವ್ರ ಗಂಡರು ಎಕ್ಸ್ಪೋರ್ಟ್ ಆದ್ರು. ಆ ಕಾರಣಕ್ಕೆ ಬೇರೆಯವರು ಮಾಡ್ತಾ ಇದಾರೆ ಸರ್. ತುಂಬಾ ಸಂತೋಷ ಮೇಡಮ್. ಹಾಗೆ ಸರ್, ಶೈಕ್ಷಣಿಕವಾಗಿ ನೋಡಿದ್ರೆ ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ಒಂದು ಅಂಗನವಾಡಿಯಲ್ಲಿ ಏನೆಲ್ಲ ಕೆಲಸ ಕಾರ್ಯ ಆಗಿದೆ? ಅಂಗನವಾಡಿಯಲ್ಲಿ ಪೇಂಟಿಂಗ್ ಮಾಡಿದೀವಿ ಸರ್. ನೀರಿನ ವ್ಯವಸ್ಥೆ ಮಾಡಿದೀವಿ. ಅವ್ರ ಟೀಚರ್ಸ್ ಬಂದ್ರೆ ಅಣ್ಣ ಪೇಂಟಿಂಗ್ ಇಲ್ಲ ಅಣ್ಣ ಭಾಳ ಇದಾಗ್ಬಿಟ್ಟೈತಿ ಅಣ್ಣ, ಹುಡ್ರು ಎಲ್ಲ ಹೊರಗಡೆ ಹೋಗ್ತಾರ, ಅವ್ರನ್ನ ಹಿಡಿಯಕ್ಕಾಗಲ್ಲ ಅಂತಂದ್ರೆ ಸರ್ ಕಾಂಪೌಂಡ್ ಹಾಕಿ ಕೊಟ್ಟಿದೀವಿ, ಗೇಟ್ ಹಾಕಿ ಕೊಟ್ಟಿದ್ವಿ, ಅದು ಬೀಗ ಕೊಟ್ಟಿದೀವಿ. ಇಲ್ಲಿ ನನ್ನ ವಾರ್ಡ್ನಲ್ಲಿ ಸರ್ SC ಕಾಲೋನಿಯಲ್ಲಿ ಒಂದು 15-16 NREG ಬಿಲ್ಡಿಂಗ್ ಕಟ್ಟಿದ್ರು. ಸ್ವಲ್ಪ ಅರ್ಧಕ್ಕಾಗಿ ಏನೋ ಇದಕ್ಕಾಗಿ ನಿಂತಿತ್ತು ಸರ್. ಅದು ಮೊನ್ನೆ ನಮ್ಮ PT ಸರ್ ಹೋಗಿ ಸರ್ ಸ್ವಲ್ಪ ಗ್ರಾಂಟ್ ಹಾಕಿರಿ ಸರ್, ಭಾಳ ಪ್ಲಾಸ್ಟರ್ ಇಲ್ಲ, ಅದಕ್ಕೆ ಡೋರ್ಸ್ ಇಲ್ಲ, ಪೇಂಟಿಂಗ್ ಐತಿ, ಓಪನಿಂಗ್ ಮಾಡ್ಬೇಕು, ರಂಗಮಂದಿರಾಗ ಓದ್ತಾ ಇದ್ದಾರೆ ಹುಡ್ರೆಲ್ಲ, ಅದು ಓಪನಿಂಗ್ ಆದಾಗ್ಲಿಂದ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಮಾಡಿ ಎಲ್ಲ ಕೊಟ್ಟಿದ್ರು ಸರ್. ಪ್ಲಾಸ್ಟಿಕ್ ಮಾಡಿಸಿದ್ವಿ, ಡೋರ್ ಹಾಕಿದ್ವಿ, ಪೇಂಟಿಂಗ್ ಇಂದ ಮಾಡಿದ್ವಿ. ನಮ್ಮ 50 ಪೆನ್ಸ್ನಲ್ಲಿ ಪೇಂಟಿಂಗ್ ಮಾಡಿದ್ವಿ ಸರ್. ಒಂದು 15 ಪೆನ್ಸ್ ಗ್ರಾಮ ಪಂಚಾಯತ್ 15 ಪೆನ್ಸ್ನಾಗ ವೈರಿಂಗ್ ಮಾಡಿದ್ದೀನಿ. ಮೊನ್ನೆ CDP ಸರ್ ಬಂದಿದ್ರು, ಸರ್ ಹಿಂಗೆ ಸ್ವಲ್ಪ ಟೈಲ್ಸ್ ಹಾಕ್ಬೇಕು ಅಂತ ಕೇಳ್ಕೊಂಡೆ ನಾನು. ಆತಪ್ಪ ಇನ್ನೊಂದು 2 ಲಕ್ಷ ನಿನಗೆ ಅನುದಾನ ಹಾಕಿ ಕೊಡ್ತೀನಿ, ಅದೊಂದು ಹಾಕಿ ಎಲ್ಲ ನೀರಿನ ವ್ಯವಸ್ಥೆ ಮಾಡಿ ಓಪನಿಂಗ್ ಮಾಡಂತ ಹೇಳಿದ್ರಿ ಸರ್. ಜೊತೆಗೆ ಹೈಸ್ಕೂಲ್ ಭಾಗದಲ್ಲಿ ಏನೆಲ್ಲ ಕೆಲಸ ಕಾರ್ಯ ಆಗಿದೆ ಸರ್? ಹೈಸ್ಕೂಲಲ್ಲಿ ಏಡೆಡ್ ಸ್ಕೂಲ್ ಅದಾವ ಸರ್, ಗೌರ್ಮೆಂಟ್ ಸ್ಕೂಲ್ ಇಲ್ಲ. ಬಟ್ ಯಾವುದೇ ಸ್ಕೀಮ್ ನಾವು ಈಗ ಅದು ಸ್ಕೂಲ್ಗೆ ಹಾಕಕ್ ಬರಲ್ಲ. ಹ್ಞೂ ಸರ್, ನಮ್ಮ ಅನುದಾನ ಸ್ಕೂಲಿಗೆ ಯಾವ್ದು ಸ್ಕೂಲಿಗೆ ಓನ್ಲಿ ಗೌರ್ಮೆಂಟ್ ಸ್ಕೂಲಿಗೆ ಹಾಕ್ತೀವಿ ಸರ್. ಮತ್ತೆ ಟಾಯ್ಲೆಟ್ ಕಟ್ಟಿಕೊಟ್ಟಿದ್ವಿ. ಗೌರ್ಮೆಂಟ್ ಸ್ಕೂಲ್ ಇಲ್ವಾ ಬೇರೆ ಸರ್? ಹೈಸ್ಕೂಲ್ ಇಲ್ಲ ಸರ್, ಅದು ಯಾವ್ದಿಲ್ಲ. ಓನ್ಲಿ 1ರಿಂದ 7th ವರೆಗೆ ಅಷ್ಟೇ. ಜೊತೆಗೆ ವಿಶೇಷವಾಗಿ ಸರ್ ಈಗ ಒಂದು ಸ್ಮಾರ್ಟ್ ಕ್ಲಾಸ್ ಗಳನ್ನ ಮಾಡೋದು ಇರ್ತದೆ ಸರ್ಕಾರದಿಂದ, ಒಂದು ವಿಶೇಷವಾದ ಯೋಜನೆ. ಯಾಕಂತಂದ್ರೆ ಈಗ ಪ್ರೈವೇಟ್ ಅಲ್ಲಿ ಮಕ್ಕಳು ಓದ್ತಾರೆ, ಅಲ್ಲಿ ಎಲ್ಲ ಅಮ್ಯುನಿಟೀಸ್ ಇರುತ್ತೆ. ಬಟ್ ಇಲ್ಲಿ ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಈ ತರ ಕಂಪ್ಯೂಟರ್, ಗಣಿತೀಕೃತ ಅವು ಅಂತ ನೋಡ್ಬೇಕನ್ನೋದು ಕೂಡ ಒಂದು ಸರ್ಕಾರದ ಯೋಜನೆ. ಅಂತ ಒಂದು ಸ್ಮಾರ್ಟ್ ಕ್ಲಾಸ್ ಮಾಡಿದೀರಾ? ಮಾಡಿದ್ವಿ ಸರ್. ಹಿಂದಿನ ವರ್ಷ 2023ರಲ್ಲಿ ನಮ್ಮ ಪ್ರೈಮರಿ ಹೆಡ್ ಮಾಸ್ಟರ್ ಬಂದು ಕೇಳ್ಕೊಂಡ್ರು ಸರ್ ನಮ್ಮ ಪಂಚಾಯತಿ ಒಳಗ ಈ ತರ ಸ್ಮಾರ್ಟ್ ಕ್ಲಾಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಅದು ಕೂಡ ಸರ್ಕಾರದ ಕಡೆಯಿಂದನೂ ಶಾಂಕ್ಷನ್ ಆಗಿದೆ ಸರ್, ಈಗ ಸ್ಟಾರ್ಟ್ ಆಗಿದೆ ಸರ್. ಹಾಗೆ ಸರ್, ಈ ಭಾಗದಲ್ಲಿ ಒಂದು ಪ್ರೈಮರಿ ಸ್ಕೂಲ್ ಕೂಡ ಸಾಕಷ್ಟು ಒಂದು ಬರ್ತಿರ್ಬೋದು. ಅಲ್ಲಿ ಏನೆಲ್ಲ ಒಂದು ಅಭಿವೃದ್ಧಿ ಕೆಲಸ ಕಾರ್ಯ ಆಗಿದೆ ಸರ್? ಟೀಚರ್ಸ್ ಬಂದು ನಮಗೆ ಟಾಯ್ಲೆಟ್ ಇಂದ ಸೌಕರ್ಯ ಸರಿಗಿಲ್ಲಪ್ಪ, ನೀರಿಂದ ಸರಿಗಿಲ್ಲ, ಊಟದ ಕೋಣೆ ಸೋರ್ತತಿ, ಅವನ್ನೆಲ್ಲ ರಿಪೇರಿ ಅಂತ ಹೇಳಿ ಬಂದ್ರಿ ಸರ್ ಪಂಚಾಯತಿಗೆ. ನಮ್ಮ ಮಾದಿ ಶೌಚಾಲಯದ ಗಂಟೆ PT ಪರಮೇಶ್ವರ ನಾಯ್ಕ ಸ್ವಲ್ಪ ಗ್ರಾಂಟ್ ಕೊಟ್ರು. ಅದನ್ನ ತಗೊಂಡೋಗಿ ಇದು ಹೈಟೆಕ್ ಟಾಯ್ಲೆಟ್ ಕಟ್ಟಿ ಕೊಟ್ಟಿವಿ ಸರ್. ನಮ್ಮ ಹಂಸಗರ 2 ಸರ್ಕಾರಿ ಶಾಲೆ ಅದು ಸ್ವಲ್ಪ ಸೋರ್ತೈತಿ ಸರ್. ಮತ್ತೆ ಮೇಲೆಲ್ಲ ಪ್ಲಾಸ್ಟರ್ ಮಾಡಿ ಕೊಟ್ಟಿವಿ ಅದಕ್ಕೆ TP ಗ್ರಾಂಟ್ಲಿಂದ. ಮತ್ತೆ ಬಣ್ಣ ಊಟದ ಕೋಣೆಗೆ ಮತ್ತೆ ಬಣ್ಣ ಸುಣ್ಣ ಎಲ್ಲ ಹಾಕಿಕೊಟ್ಟಿದೀವಿ ಸರ್. ಡೋರ್ಸ್ ಹೋಗಿದ್ವಿ ಕೆಲವೊಂದು, ಅವಕ್ಕೆಲ್ಲ ರಿಪೇರಿ ಮಾಡಿಕೊಟ್ಟಿದೀವಿ. ತುಂಬಾ ಸಂತೋಷ ಸರ್. ಜೊತೆಗೆ ಒಂದು ಈ ಭಾಗ ಹೆಚ್ಚು ಒಂದು ಕೃಷಿ ಚಟುವಟಿಕೆಯಿಂದನೂ ಕೂಡಿದೆ. ರೈತರಿಗೆ ಏನೆಲ್ಲ ಅನುಕೂಲಕರ ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಿದ್ದೀರಿ? ಅದೇ ಸರ್, ಒಂದು ಬದುಗಳ ನಿರ್ಮಾಣ ಬರ್ತದೆ ಸರ್, ದನದ ಕೊಠಡಿ ಬರ್ತದೆ, ಮೇಕೆಗಳ ಶೆಡ್ ಬರ್ತದೆ, ಏನೆಲ್ಲ ಕೆಲಸ ಕಾರ್ಯ ಆಗಿದೆ? ಮೇಕೆ ಶೆಡ್ ಮಾಡಿಕೊಟ್ಟಿದೀವಿ ಸರ್, ದನದ ಕೊಟ್ಟಿಗೆ ಮಾಡಿಕೊಟ್ಟಿದೀವಿ. ಇದು NREG ಸ್ಕೀಮ್ ನಲ್ಲಿ ರೈತರಿಗೆ 1 ಎಕರೆಗೆ 35,000 ರೂಪಾಯಿ ಅಂತ ಹೇಳಿ ಸ್ಕೀಮ್ ಇದೆ ಸರ್. ಒಂದು ಇದು ಪಪ್ಪಾಯ ಹಚ್ಚಕ್ಕಾಗ್ಲಿ, ದಾಳಂಬ್ರಿ ನಾಟಿ ಮಾಡಕ್ಕಾಗ್ಲಿ, ಪ್ಲಾಂಟೇಶನ್ ಇದು ಸರ್ ನುಗ್ಗೆಕಾಯಿಗಾಗ್ಲಿ ಅದಕ್ಕೆಲ್ಲ ಸಹಾಯಧನ ಕೊಟ್ಟಿದ್ದೀವಿ. ಜೊತೆಗೆ ನಮ್ಮ ಹೊಲ ನಮ್ಮ ದಾರಿ ಈ ತರ ಮಾಡಿದೀವಿ, ಅದು ಮಾಡಿದೀವಿ ಸರ್. ನಮ್ಮ ಹೊಲ ನಮ್ಮ ದಾರಿ ಅಂತೇಳಿ ಮೊನ್ನೆ ಒಂದು ರೋಡ್ ಭಾಳ ಹೇಳಿದ್ನಿ ಸರ್, ಒಳ್ಳೆ ಭಾಳ ಮುಳ್ಳು ಕಂಟಿಯಿಂದ ಭಾಳ ಅಭಿವೃದ್ಧಿ ಆಗಿದ್ದಿಲ್ಲ. ಅದು ಮೊನ್ನೆ ಒಂದು NREG ಒಂದು ಗ್ರಾಂಟ್ ಹಾಕಿ ಕೊಟ್ಟು ಒಳ್ಳೆ ನೀಟಾಗಿ ಮಾಡಿಕೊಟ್ಟಿದ್ವಿ ಸರ್ ಕೆಲಸ. ಕೇಂದ್ರ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಕುಡಿಯುವ ನೀರಿನ ಬಗ್ಗೆ ಜಲ್ ಜೀವನ ಮಿಷನ್, ಅದು ಎಲ್ಲ ಕಂಪ್ಲೀಟ್ ಆಗಿದೆಯಾ ಹೇಗೆ? ಎಲ್ಲ ಕಂಪ್ಲೀಟ್ ಆಗಿದೆ ಸರ್. ಎಲ್ಲಾರ ಮನೆಯಲ್ಲಿ ನೀರು ಬರ್ತೈತಿ. ಬಹಳ ಒಳ್ಳೆ ವರ್ತ್ ಸರ್ ಕೆಲಸ ಅದು. ಜೊತೆಗೆ ಹೋದ ಒಂದು 15 ಫೈನಾನ್ಸ್ ಅಲ್ಲಿ ಸುಮಾರು ಒಂದು ಎಷ್ಟು ಅನುದಾನದ ಕೆಲಸ ಆಗಿದೆ ಸರ್? ಸರ್ ಅದೊಂದು 52 ಲಕ್ಷ ಬಂದಿತ್ತು ಟೋಟಲ್.
ಒಂದು 25-30 ಲಕ್ಷ ರೂಪಾಯಿ ಮತ್ತೆ ಇದು ನಮಗೆ ಇದಕ್ಕೆ ಕೊಡ್ತಾರೆ ಸರ್, ಡ್ರೈನೇಜ್ಗೆ, ಸ್ವಚ್ಛತೆಗೆ, ಸಿವಿಲ್ ವರ್ಕಿಗೆ ಕೊಡ್ತಾರೆ. ಉಳಿಕಿದ್ ಮತ್ತೆ ಮೇಂಟೆನೆನ್ಸ್ ಅಂತ ಇರ್ತದೆ ಸರ್, ಮೋಟರ್ಗಳು, ಯಾಕಂದ್ರೆ ಒಂದು 19-20 ಮೋಟರ್ಗಳು ಅದಾವೆ ಸರ್ ಎಲ್ಲ ಊರ ನಡುವೆ ನಮ್ಮ ಪಂಚಾಯತಿ ವ್ಯಾಪ್ತಿ ಒಳಗೆ ಬಂದು. ಅವಕ್ಕೆಲ್ಲ ಮತ್ತೆ ದುರಸ್ತಿಗೆ, ಇಲ್ಲ ಬೀದಿ ದೀಪಕ್ಕೆ, ಲೈಟಿಗೆ, ಅದಕ್ಕೆಲ್ಲ ಖರ್ಚಾಗಿದೆ ಸರ್. ಆಮೇಲೆ ಈಗ ವಾತಾವರಣ ಸರಿಗಿಲ್ಲಲ್ಲ ಸರ್, ಮಳೆಗಾಲ, ಡೆಂಗು, ಮಲೇರಿಯಾ ಆ ತರ ಎಲ್ಲ ಬರ್ತಾ ಇದೆ ಸರ್ ಜಾಸ್ತಿ ಹಳ್ಳಿಗಳಿಗೆ. ಅದಕ್ಕೋಸ್ಕರ ಬ್ಲೀಚಿಂಗ್ ಪೌಡರ್, ಆಮೇಲೆ ಚರಂಡಿ ಕ್ಲೀನ್ ಮಾಡಿಸ್ತೀವಿ ಸರ್, ಆಮೇಲೆ ಫಾಗಿಂಗ್ ಮಾಡಿಸ್ತೀವಿ. ಇದು ಪಂಚಾಯತಿ ವ್ಯಾಪ್ತಿಯಿಂದ ಬರ್ತಕ್ಕಂಥದ್ದ ಆಗಿರೋದ್ರಿಂದ ನಾವು ಅದನ್ನೆಲ್ಲ ಮಾಡ್ತೀವಿ ಸರ್. ಅಂತಂದ್ರೆ ತುಂಬಾ ಕಾಳಜಿ ವಹಿಸಿ ವ್ಯವಸ್ಥಿತವಾಗಿ ಮಾಡ್ಬೇಕು ಸರ್. ಇನ್ನೊಂದು ಶಿಕ್ಷಣದಲ್ಲಿ ಹೇಳ್ಬೇಕಂದ್ರೆ ಬಸಾಪುರ ಅಂತ ಐತಿ ಸರ್, ಅಲ್ಲಿ ಮೊನ್ನೆ ಇದು ಪರಿಸರ ದಿನಾಚರಣೆಯ ದಿನ ನನ್ನನ್ನು ಇನ್ವೈಟ್ ಮಾಡಿದ್ರು ಸರ್. ಅವ್ರ ಸ್ಕೂಲಲ್ಲಿ ಹೋಗಿದ್ದೆ ಸರ್. ವಾತಾವರಣ ತುಂಬಾ ಚೆನ್ನಾಗೈತೆ ಸರ್. ಅಲ್ಲೆಲ್ಲ ಫುಲ್ಲು ಮುಳ್ಳು ಅದೆಲ್ಲ ಇದಿತ್ತು ಸರ್, ಅದನ್ನೆಲ್ಲ ಕ್ಲೀನ್ ಮಾಡಿಸಿ. ಆಮೇಲೆ ನೀರಿನ ವ್ಯವಸ್ಥೆ ಸರಿಯಾದ ರೀತಿಯಿಂದ ಇದ್ದಿಲ್ಲ ಸರ್ ಮಕ್ಕಳಿಗೆ. ಹಿಂದ್ಗಡೆ ಇತ್ತು ಸರ್ ನಲ್ಲಿ. ಅದನ್ನ ನಾವು ಮತ್ತೆ ಅವರು ಹೆಡ್ ಮಾಸ್ಟ್ರು ನಮಗ್ ಕೇಳ್ಕೊಂಡ್ರು, ನೋಡ್ರಿ ಮೇಡಮ್ ಅವರೇ, ಹಿಂದಕ್ಕೆ ಹೋಗಿ ನಾವು ಅಲ್ಲಿ ನೀರಿನ ವ್ಯವಸ್ಥೆ ಮಾಡ್ಬೇಕು, ಮಕ್ಕಳು ಏನಾದ್ರೂ ಜಾರ್ ಬಿದ್ರೆ ತೊಂದ್ರೆ ಆಗ್ತತಿ, ಸ್ವಲ್ಪ ನಿಮ್ಮ ಇದ್ರಲಿಂದ ಮುಂದೆ ನಲ್ಲಿಗಳು ಮಾಡ್ಕೊಡ್ರಿ ಅಂತ ಕೇಳಿದ್ರು ಸರ್. ಅವಾಗ ನಾವು ಮತ್ತೆ ನಮ್ ಸೆಕ್ರೆಟರಿ ಸರ್ ಕೊಟ್ರೇಶನ್ ಅಂತ ಹೇಳಿ ಅದರ ಸರ್, ಈಗ ಮೊನ್ನೆ ಬಂದಾರ ಸರ್, ಅವ್ರು ಒಂದು 5-6 ತಿಂಗಳಾಗಿದೆ. ನಮಗ್ ಬಹಳ ಸ್ಪಂದಿಸ್ತಾರ ಸರ್. ಅವ್ರಾಯ್ತು ಮತ್ತೆ ನಮ್ PDO ಸರ್ ಆಯ್ತು, ಬಹಳ ಸ್ಪಂದಿಸಿ ಜನಗಳಿಗೆ ಬೇಗ ತಲುಪ್ಬೇಕು, ಅವು ಕಾರ್ಯರೂಪಕ್ಕೆ ಬರ್ಬೇಕು, ಆ ತರ ನಮಗೆಲ್ಲ ಹೆಲ್ಪ್ ಮಾಡ್ತಾರ ಸರ್ ಅವರು. ಆವಾಗ ನಲ್ಲಿದು 10-14 ನಲ್ಲಿ ಫಿಕ್ಸ್ ಮಾಡಿ ನಮ್ಮ ಪಂಚಾಯತಿ ವತಿಯಿಂದಾನೇ ನಾವು ಅದನ್ನ ಕಾರ್ಯರೂಪಕ್ಕೆ ತಂದಾರ ಸರ್. ಚೆನ್ನಾಗಿದೆ ಸರ್. ಅವ್ರು ಮೊನ್ನೆ ಬಂದ್ಬಿಟ್ಟು ಸರ್, ಮೊನ್ನೆ ಬಂದ್ಬಿಟ್ಟು ಸರ್ ಹೆಡ್ ಮಾಸ್ಟ್ರು ಮತ್ತೆ ಟೀಚರ್ಸ್ ಎಲ್ಲ ಬಂದು ಕೃತಜ್ಞತೆ ಹೇಳಿ ಹೋದ್ರು ಸರ್. ತುಂಬಾ ಸಂತೋಷ ಮೇಡಮ್. ಜೊತೆಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲೊಂದ್ ಕಡೆ ಅನುದಾನ ಕಡಿಮೆ ಬರುತ್ತೆ ಅನ್ನೋದು ಒಂದು ವಿಚಾರ ಇದ್ದೇ ಇದೆ. ಅದಕ್ಕೆಲ್ಲ ಹೊರತಾಗಿ ಈ NRIG ಒಂದು ಯೋಜನೆ ಎಷ್ಟು ಅನುಕೂಲ ಆಗಿದೆ ಮೇಡಮ್? ತುಂಬಾ ಅನುಕೂಲ ಆಗಿದೆ ಸರ್. ಈಗ ಅದು ಎರೆಹುಳು ತೊಟ್ಟಿ ಅಂತ ಇರಬಹುದು, ಕೃಷಿಗೆ ಏನೇ ಒಂದು ಡೆವಲಪ್ಮೆಂಟ್ ವರ್ಕ್ ಇದ್ರೂ ಕೂಡ ಅಂದ್ರೆ ಹೆಚ್ಚಿನ ಒಂದು ವಿಶೇಷವಾಗಿ ಕೆಲಸ ಕಾರ್ಯಗಳನ್ನು ಮಾಡಬಹುದು. ಕೃಷಿ ಹೊಂಡ ಅಂತ ಮಾಡಬಹುದು ಸರ್. NRIG ಒಳಗೆ ಬಡ ಜನತೆಗೆ ಬಹಳ ಅನುಕೂಲ ಐತಿ ಸರ್. ಯಾಕಂದ್ರೆ ನರೇಗಾ ಉದ್ಯೋಗ ಯೋಜನೆ ಐತಲ್ಲ ಸರ್, ಅದರಿಂದ ಬರೀ 300 ರೂಪಾಯಿನೇ ಇತ್ತು ಸರ್. ಅದು ಒಬ್ಬ ಮನುಷ್ಯನಿಗೆ ಉದ್ಯೋಗ ಖಾತ್ರಿ ಯೋಜನೆ 300 ರೂಪಾಯಿ ಇತ್ತು ಸರ್. ಈಗ 349 ರೂಪಾಯಿ ಒಬ್ಬ ಮನುಷ್ಯನಿಗೆ ಮಾಡ್ಯಾರ ಸರ್. 2 ತಾಸು ಕೆಲಸ ಇರೋದು 4 ತಾಸು ಮಾಡಿದ್ದಾರೆ. ಬಹಳ ಅನುಕೂಲ ಅಂದ್ರೆ ಬಹಳ ಹೆಲ್ಪ್ ಆಗ್ತದೆ ಸರ್. ಉದ್ಯೋಗವನ್ನ ಕಲ್ಪಿಸಿ ಕೊಟ್ಟೆ ಸರ್ ಸರ್ಕಾರ. ಅದು ತುಂಬಾ ಒಳ್ಳೆ ಇದು ಸರ್, ಸ್ಕೀಮ್ ಸರ್. ಅದಕ್ಕೆ ನಾವು ಬಹಳ ಅಪ್ರಿಶಿಯೇಟ್ ಕೊಡ್ತೀನಿ ಸರ್. ಯಾಕಂದ್ರೆ ದಿನ 300 1 ವರ್ಷದಲ್ಲಿ ಕೆಲಸಗಳು ಇರಲ್ಲ ಸರ್ ಜನರಿಗೆ. 6 ತಿಂಗಳು ಕೆಲಸಗಳು ಇರ್ತವೆ ರೈತರಿಗೆ ಸರ್. 6 ತಿಂಗಳು ಕೆಲಸನೇ ಇರಲ್ಲ, ಖಾಲಿನೇ ಇರ್ತಾರೆ. ಎಲ್ಲರೂ ಸರಿಯಾದ ರೀತಿಯಿಂದ ಎಲ್ಲಾ ಸೌಕರ್ಯನೂ ಇರಲ್ಲಲ್ಲ ಸರ್. ಬಡವರು ಇರ್ತಾರೆ, ಮಧ್ಯಮ ವರ್ಗದವರು ಇರ್ತಾರೆ ಸರ್. ಅಂತವ್ರಿಗೆ ಬಹಳ ಅನುಕೂಲ ಅಂದ್ರೆ ಬಹಳ ಅನುಕೂಲ ಸರ್. ಬೆಳಿಗ್ಗೆ 6 ಗಂಟೆಗೆ ಹೋಗಿ 12 ಗಂಟೆ 1 ಗಂಟೆಗೆ ಮನೆಗೆ ಬಂದ್ಬಿಡ್ತಾರೆ ಸರ್. ಅಷ್ಟೊತ್ತಿಗೆ 349 ರೂಪಾಯಿ ದುಡ್ಕೊಂಡ್ ಬಂದ್ಬಿಡ್ತಾರೆ ಸರ್. ಗೌರ್ಮೆಂಟ್ ಇಂದಾನೆ ಅವ್ರ ಅಕೌಂಟಿಗೆ ಅಮೌಂಟ್ ಬಿದ್ದ್ಬಿಡುತ್ತೆ ಸರ್. ಅದು ಒಳ್ಳೆ ಸ್ಕೀಮ್ ಸರ್. ಅದು ಜೊತೆ ಮೇಡಮ್, ರೈತರಿಗೆ ಏನೆಲ್ಲ ಅನುಕೂಲಕರ ಕೆಲಸ ಕಾರ್ಯಗಳಾಗಿದೆ ಅಂತಂದ್ರೆ ಅವರಿಗೆ ವಿಶೇಷವಾಗಿ ತೋಟಗಾರಿಕೆ ಇಲಾಖೆಯಿಂದ ಈ ತರ ಒಂದು ಸಹಾಯ ತಗೊಂಡು ಪೈಪ್ಸ್ ಗಳನ್ನೆಲ್ಲ ವಿತರಣೆ ಮಾಡೋದಿರ್ತದೆ. ಬದುಗಳ ನಿರ್ಮಾಣ ಅಂದ್ರೆ ಈ ಭಾಗದಲ್ಲಿ ಹೈನುಗಾರಿಕೆನೂ ಜಾಸ್ತಿ ಇದೆ. ಜನರ ಕೊಠಡಿ ಮಾಡ್ಕೊಡೋದು, ಮೇಕೆಗಳ ಶೆಡ್, ಅದೆಲ್ಲ NRIG ಒಳಗೆ ಸಾಕಷ್ಟು ತಗೊಂಡಾರ. ರೆಗ್ಯುಲರ್ ಐತಿ ಸರ್. ಅದು ಮೊನ್ನೆ ಒಬ್ರು ನನ್ನ ಹತ್ರ ಬಹಳ ಜನ ಬರ್ತಾರ ಸರ್. ದನದ ಕೊಟ್ಟಿಗೆ ಅವೆಲ್ಲ ಹಿಂದಿನ ಸರಿ ಹಾಕಿದ್ವಿ, ಈ ಸರಿ ನಮಗೆ ಅದು ಬಂದೇ ಇಲ್ಲ ಅಂತೇಳಿ 1-2-3 ಮೊನ್ನೆ ನಾನೇ ಕುಂತಿದ್ದು ಅದನ್ನ ಆಕ್ಷನ್ ಪ್ಲಾನ್ ಹಾಕ್ಸಿ ಮಾಡಿಸಿ ಬಂದೆ ಸರ್. ತುಂಬಾ ಸಂತೋಷ ಮೇಡಮ್. ಕರೋನಾ ಅಂತ ಒಂದು ಮಹಾಮಾರಿ ರೋಗ ಬಂದಿತ್ತು. ಆ ಟೈಮಲ್ಲಿ ಎಲ್ಲಿ ನೋಡಿದ್ರು ಕ್ವಾರಂಟೈನ್, ಲಾಕ್ಡೌನ್. ಯಾವ ರೀತಿ ತಾವು ಈ ಭಾಗದ ಒಂದು ಪ್ರಮುಖರಾಗಿ, ಮುಖಂಡರಾಗಿ ಜನರಿಗೆ ಸಲಹೆ ಸೂಚನೆಗಳನ್ನ ಕೊಟ್ರಿ? ಜೊತೆಗೆ ಎಲ್ಲರೂ ಕೂಡ ತಮ್ಮ ಕೈಲಾದಷ್ಟು ಸಹಾಯ ಸಹಕಾರ ಮಾಡ್ತಾರೆ. ತಮ್ಮ ಒಂದು ಹಿರಿಯ ನಾಯಕರಿಂದ ಅಥವಾ ತಮ್ಮಿಂದ ಏನಾದ್ರು ಒಂದು ಕಿಟ್ ಗಳ ವಿತರಣೆ ಮಾಡೋದಾಗ್ಲಿ, ಜೊತೆಗೆ ಈ ತರ ಮಾಸ್ಕ್ ಗಳನ್ನ, ಸ್ಯಾನಿಟೈಸರ್ ಗಳನ್ನ ವಿತರಣೆ ಮಾಡೋದಾಗ್ಲಿ ಅಂತ ಕೆಲಸ ನಡೀತಾ ಹೇಗೆ ಮಾಡಿದ್ವಿ ಸರ್.
ನಮ್ದೇ ನಮ್ಮ ಪ್ರಣತಿ ಕನ್ಸ್ಟ್ರಕ್ಷನ್ ಅಂತೇಳಿ ಒಂದು ಕಿಟ್ ವಿತರಣೆ ಮಾಡಿದ್ವಿ, ಓಕೆ. ಮಾಸ್ಕ್ಗಳು ಕೊಟ್ವಿ. ಹ್ಮ್. ಜನರಿಗೆ ಎಚ್ಚರಿಕೆ ಹೊರಗೆ ಬರ್ಬೇಡ್ರಪ್ಪ, ಭಾಳ ಸ್ಟ್ರಿಕ್ ಐತಿ, ಗೌರ್ಮೆಂಟ್ ಆರ್ಡರ್ ಐತಿ, 41 44 ಐತಿ ಅಂತೇಳಿ ಎಲ್ಲ ಹೇಳಿ ಎಲ್ಲ ತಿಳಿಸಿ ಹೇಳಿ ಅವ್ರ ಕಿಟ್ ವಿತರಣೆ ಮಾಡಿದ್ವಿ ಸರ್. ಮೇಡಮ್ ತಾವ್ ಹೇಳಿ ಮೇಡಮ್, ಯಾವ ರೀತಿ ಆ ಟೈಮಲ್ಲಿ ಎಲ್ಲ ಒಂದು ಸೇವೆ ಕೆಲಸ ಕಾರ್ಯಗಳನ್ನು ಮಾಡಿದ್ರಿ? ನಮ್ಮ ಮೈದ್ನ ಸರ್, ನಮ್ಮ ಮನೆಯವ್ರ ತಮ್ಮ ಗಂಗಾಧರ್ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಎಂಪ್ಲಾಯ್ ಸರ್. ಪ್ರಣತಿ ಸೌಹಾರ್ದ ಬ್ಯಾಂಕ್ ಅಂತೇಳಿ ಓಪನ್ ಮಾಡಿದ್ದಾನೆ. ಬಡವರಿಗೆ ಈಗ ಹೊರಗೆ ಹೋಗದೆ ದುಡಿಲಾರ್ದಂಗೆ ಮನೆಯಲ್ಲೇ ಇರ್ಬೇಕಲ್ಲ ಸರ್. ಇದು ಕೊರೋನಾ ಮಹಾಮಾರಿ ಇದ್ದಿಲ್ಲಲ್ಲ ಸರ್. ಹಂಗಾಗಿನೇ ನಮ್ಮ ಮೈದ್ನ ನಮ್ಮ ಅತ್ತೆಯವರು ಎಲ್ಲರೂ ಕುತ್ಕೊಂಡು ಅದನ್ನೊಂದು ಪ್ಲಾನ್ ಮಾಡಿ ಕಿಟ್ ವಿತರಣೆ ಮಾಡಿದ್ವಿ ಸರ್ ಬಡವರಿಗೆಲ್ಲ. ಪ್ಲಾನ್ ಏನೋ ಮಾಡಿದ್ರಿ, ಹೆದರಿಕೆ ಅನಿಸ್ಲಿಲ್ವಾ? ಇಲ್ಲ ಸರ್, ಮಾಸ್ಕ್ ಹಾಕೊಂಡು ಇಲ್ಲ ಸರ್, ಹಾಗೇನಿದ್ದಿಲ್ಲ. ಮಾಸ್ಕ್ ಈಗ ಉಪವಾಸ ಇರ್ತಾರಲ್ಲ ಸರ್, ಜನತಿಗೆ ಕೈಯಾಗ ದುಡ್ಡೇ ಇರಲ್ಲ. ಈಗ ಕೂಲಿ ಹೋದ್ರೆ ಅವ್ರಿಗೆ ಬರ್ತದ ಸರ್ ಅಮೌಂಟ್, ಇಲ್ಲಾಂದ್ರೆ ಬರಂಗೇ ಇಲ್ಲ. ಎಲ್ಲದಕ್ಕೂ ಮಿಗಿಲಾಗಿ ಈ ಕಡೆ ಒಂದು ಜೀವದ ಹಂಗು ಬಿಟ್ಟು ಕೂಡ ಅವರ ಒಂದು ಪಾಪ ಏನೋ ಒಂದು ಇವತ್ತೇನೋ ಏನು ಆಹಾರ ಇಲ್ದಲೇ ಇರ್ತಾರೆ, ಅವ್ರಿಗೆ ಒಂದು ಅನುಕೂಲ ರೀತಿಯಲ್ಲಿ ಆಗ್ಲಿ ಒಂದು ಕಿಟ್ ವಿತರಣೆ ಮಾಡಿದ್ವಿ. ಜೊತೆಗೆ ಮೇಡಮ್, ವಿಶೇಷವಾಗಿ ಸರ್ಕಾರದ ಯೋಜನೆಗಳು, ಒಂದು ಸಮುದಾಯ ಭವನಗಳನ್ನು ಕೂಡ ಕಟ್ಟಬೇಕು ಅನ್ನೋದು ಇರ್ತದೆ. ಮದುವೆ ಮುಂಚೆ ಅಂತ ಕಾರ್ಯಕ್ರಮ ಬಂದ್ರೆ ಒಂದು ಬಡವರಿಗೂ ಕೂಡ ಈ ಒಂದು ಚೌಟ್ರಿಲಿ ಮಾಡ್ಲಿಕ್ಕೆ ಆಗಲ್ಲ. ಸಮುದಾಯ ಭವನಗಳು ಇದಾವೋ ಇಲ್ಲ ಇನ್ ಮುಂದೆ ಕಟ್ಟುವಂತ ಕೆಲಸ ಆಗ್ತದೋ ಹೇಗೆ? ನಮ್ಮ ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಪಿ ಟಿ ಪರಮೇಶ್ವರ ಸರ್ 3 ವರ್ಷದಿಂದ ಒಂದು ವಾಲ್ಮೀಕಿ ಭವನ ಕಟ್ಸಿಕೊಟ್ರ ಸರ್. ಗ್ರಾಂಟ್ ಹಾಕಿದ್ರು, ಕಟ್ಸಿದ್ವಿ. ಗಂಗಾಬಾ ದೇವಸ್ಥಾನ ಪಕ್ಕ ಇವಾಗಲೇ ಐತೆ ಸರ್. ಅದು ಒಳ್ಳೆ ವರ್ಕ್ಸ್ಫುಲ್ ಸರ್. ನಮಗೆ ಏನಾದ್ರು ಸಭೆ ಸಮಾರಂಭಗಳಿಗೆ ಊಟದ್ದು ಹಾಲಿಗೆ ಅಲ್ಲಿ ಮಾಡಕ್ಕೆ ಒಳ್ಳೆ ಚೆನ್ನಾಗಿದೆ ಸರ್. ಎಲ್ಲಾ ಜನತೆಗೂ ಎಲ್ಲಾ ಅನುಕೂಲ ಆಗೈತೆ ಸರ್. ಎಲ್ಲಾ ಸಮುದಾಯದವ್ರಿಗೂ ಅನುಕೂಲ ಆಗೈತೆ ಸರ್. ಅಲ್ಲಿ ವಿಶೇಷವಾದ ಇನ್ನೂ ಒಂದು ಪ್ರಮುಖ ವಿಚಾರ ಅಂತಂದ್ರೆ, ಗ್ರಾಮ ಪಂಚಾಯತಿ ಭಾಗದಲ್ಲಿ ಒಂದು ರುದ್ರಭೂಮಿಗಳನ್ನ ಸ್ಥಾಪನೆ ಮಾಡಿ ಸರ್ಕಾರ ಏನ್ ಹೇಳುತ್ತಂದ್ರೆ, ಅದು ಒಂದು ರುದ್ರಭೂಮಿ ಅಲ್ಲ, ಶಾಂತಿಧಾಮ ತರ ಮಾಡ್ಬೇಕು ಅಂತ ಹೇಳಿ. ಅಲ್ಲಿ ಚೇರ್ಗಳ ವ್ಯವಸ್ಥೆ, ಒಂದು ಗಿಡಗಳನ್ನ ನೆಟ್ಟು ಗಾರ್ಡನ್ ಟೈಪ್ ಮಾಡೋದು, ಮತ್ತೆ ಕಾಂಪೌಂಡ್ ಅನ್ನ ಹಾಕುದು, ಮತ್ತೆ ಒಂದು ವಿದ್ಯುತೀಕರಣ, ಕರೆಂಟ್ ವ್ಯವಸ್ಥೆನೂ ಆಗ್ಬೇಕು, ಕುಡಿ ನೀರಿನ ವ್ಯವಸ್ಥೆ ಆಗ್ಬೇಕು. ತಮ್ಮ ಒಂದು ಗ್ರಾಮ ಪಂಚಾಯತಿಯಲ್ಲಿ ಆ ವ್ಯವಸ್ಥೆ ಯಾವ ತರ ಇದೆ ಸರ್? ನಮ್ಗೆ ಇಲ್ಲಿ ಏಣಿಗೆ ಬಸಾಪುರ ಅಂತ ಹೇಳಿ ಒಂದು ಊರಲ್ಲಿ ಅದಕ್ಕೆಲ್ಲ ಫಿನಿಶಿಂಗ್ ಮಾಡಿ ಡೋರ್ ಹಾಕಿ ಗೇಟ್ ಮಾಡಿ ಎಲ್ಲ ಕೊಟ್ಟಿದೆ ಸರ್. NREs ಆಗಿರುತ್ತೆ ಸರ್. ಅದು ಹೋದ ಈಗ ಒಂದ್ 3 ವರ್ಷದಿಂದ NREs ಸಮರ್ಪಕವಾದ ಜಾಗ ಇದೆ ಸರ್. ಎಲ್ಲಾ ಊರಿಗೆ ಅದರದೇ ಆದಂತ ರುದ್ರಭೂಮಿ ಇದೆ ಸರ್. ಅದ್ರದ್ದೇನು ಸಮಸ್ಯೆ ಇಲ್ಲ ಸರ್. ಸ್ವಲ್ಪ ಮುಳ್ಳು ಎಲ್ಲ ಬೆಳೆದಿರ್ತೈತಿ. ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ಸ್ ಎಲ್ಲ ಅವ್ರು ಹೋಗಿ ಅದನ್ನ ಕ್ಲೀನ್ ಮಾಡ್ತಾರ, ಮಾಡಿಸ್ತಾರ ಸರ್. ಮಾಡಿಸಿ ಅವ್ರಿಗೆ ಯಾವುದೇ ತೊಂದರೆ ಆಗಿಲ್ಲ ಜನರಿಗೆ ಅಲ್ಲಿ ಹೋದಲ್ಲಿ ಇದೆಲ್ಲ ನೋಡ್ಕೊಂತಾರೆ ಸರ್. ಸುಮಾರು ಒಂದು 25 ವರ್ಷದ ಒಂದು ರಾಜಕಾರಣ, ಸಾಮಾಜಿಕ ಸೇವೆ ಹೇಗೆ ಅನ್ಸ್ತದೆ ಸರ್ ತಮ್ಗೆ? ಖುಷಿ ಅನ್ಸ್ತದೆ ಸರ್. ಸಮಾಜ ಸೇವೆ ಮಾಡೋದು ಎಲ್ಲರಿಗೆ ಸಿಗೋದಿಲ್ಲ ಭಾಗ್ಯ. ಅದು ಕೆಲವೊಬ್ಬರಿಗೆ ಆಯ್ಕೆ ಮಾಡ್ಕೊಂತಾರೆ ಜನ. ಅದು ಮತ್ತೆ ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತಾ ಇದೀವಿ ಸರ್. ಮುಂದೆ ಇನ್ನೂ ಅವಕಾಶ ಕೊಟ್ಟರು ಇನ್ನೂ ಮಾಡೋ ಒಂದು ಎಬಿಲಿಟಿ ನಮ್ಗಿದೆ. ಇನ್ನೇನು ಸ್ಥಳೀಯ ಸಂಸ್ಥೆ ಚುನಾವಣೆ ಬರ್ತದೆ, ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್. ಹೌದು ಸರ್. ಏನು ತಮ್ಮ ಒಂದು ಅಂತ ಒಂದು ಇಚ್ಛೆ ಇದೆಯಾ ಸರ್? ಈಗ ಪಕ್ಷ ಅನ್ಕೊಂಡ್ರೆ ನಮಗೆ ಟಿಕೆಟ್ ನೀಡಿದ್ರೆ ಇನ್ನೊಂದು ಕಂಟೆಸ್ಟ್ ಮಾಡುವಂತ ಒಂದು ಅಭಿಪ್ರಾಯ ಇದೆಯಾ? ಎಲ್ಲಾ ಒಪಿನಿಯನ್ ಮೇಲೆ ಇಲ್ಲಪ್ಪ ನಿಂತ್ಕ ನೀನ್ ಮಾಡ, ನಾವೆಲ್ಲ ಅದೀವಿಂದ ಅಂತಂದ್ರೆ ಮಾಡಿ ನಿಲ್ಲ ಆಕಾಂಕ್ಷೆ ಐತೆ ಸರ್. ಜೊತೆಗೆ ಸರ್, ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಪ್ರಾಥಮಿಕ ಹೆಲ್ತ್ ಸೆಂಟರ್ ಕೂಡ ಇರ್ತದೆ. ಅದು ಕೆಲವು ಕಡೆ ಇರ್ತದೆ, ಸಮರ್ಪಕವಾಗಿ ನಿರ್ವಹಣೆ ಆಗಂಗಿಲ್ಲ. ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಹೇಗಿದೆ ಸರ್? ಚೆನ್ನಾಗಿ ಡಾಕ್ಟರ್ ಬರ್ತಾರೋ ಹೇಗೆ? ಚೆನ್ನಾಗಿದೆ ಸರ್. ಒಳ್ಳೆ ಡಾಕ್ಟರ್ ಅದ ಸರ್. ನೈಟ್ ಎಲ್ಲ ಕೆಲಸ ಮಾಡ್ತಾರೆ, ನೈಟ್ ಡ್ಯೂಟಿ ಇರ್ತೈತಿ. PHC ಸರ್ ಇಲ್ಲಿ ಆಕ್ಚುಲಿ ನಮ್ಮ ಹುಬ್ಬಳ್ಳಿ ಅಲ್ಲ, ದೊಡ್ಡ ಹಾಸ್ಪಿಟಲ್ ಇದೆ ಸರ್. ಆ ಕಡೆ ಊರಲ್ಲಿ ಒಂದು ಮೊನ್ನೆ ಸ್ಯಾಂಕ್ಷನ್ ಆಗಿದೆ ಸರ್, ಒಂದ್ ಸಣ್ಣದು ಸಬ್ ಮಾಡ್ಬೇಕಂತೇಳಿ. ಮೊನ್ನೆ ಎಣಿಗೆ ಒಳಗೆ ಅಲ್ಲಿ ಒಬ್ಬ ಡಾಕ್ಟರ್ ಇರ್ತಾರೆ ಸರ್, ಅಲ್ಲಿ ಒಂದು ಸಬ್ ಇದೆ ಸರ್. ಜೊತೆಗೆ ಹೈನುಗಾರಿಕೆನೂ ಜಾಸ್ತಿ ಇರ್ತದೆ, ಪಶು ವೈದ್ಯಕೀಯ ಆಸ್ಪತ್ರೆಗಳು ಇರ್ತದೆ. ಇಲ್ಲ ಅಂತಂದ್ರೆ ಅದನ್ನ ದುರಸ್ತಿ ಮಾಡ್ಬೇಕು, ಅದೆಲ್ಲ ಜವಾಬ್ದಾರಿ ಕೂಡ ನಿಮ್ದೆ. ಹೇಗಿದೆ ತಮ್ಮ ಗ್ರಾಮ ಪಂಚಾಯತಿ? ಇದೆ ಸರ್. ಇದು ಪಶು ವೈದ್ಯಾಧಿಕಾರಿ ಅದಾರ ಸರ್, ಎಲ್ಲ ಮೆಡಿಸಿನ್ ಇದೆ ಅಲ್ಲಿ, ಚೆನ್ನಾಗಿ ಎಲ್ಲ ಹ್ಯಾಂಡಲ್ ಮಾಡ್ತಾರೆ. ಎಲ್ಲ ಅನುಕೂಲ ಇದೆ ಸರ್. ಏನಾದ್ರು ಕಾಲುಬಾಯಿ ಅವು ಏನಾರು ಬಂದ್ರೆ ಹಾಸ್ಪಿಟಲ್ ಅವರೇ ಬರ್ತಾರೆ ಸರ್, ಬಂದು ಎಲ್ಲ ಪಂಚಾಯತಿ ಇಂಜೆಕ್ಷನ್ ಕೊಟ್ಟು ಹೋಗ್ತಾರೆ. ಏನೇ ಹೆಲ್ಪ್ ಬೇಕಾದ್ರೂ ಆರೋಗ್ಯ ಇಲಾಖೆಯವರಾಗ್ಲಿ
ಕೃಷಿ ಇದ್ರವ್ರಾಗ್ಲಿ ಆಮೇಲೆ ಶಿಕ್ಷಣದ್ದಾಗ್ಲಿ ನಮ್ ಪಂಚಾಯತಿಗೆ ಬಂದು ಈ ತರ ಇದೆ ನಮಗೆ ಈ ತರ ಹೆಲ್ಪ್ ಮಾಡ್ರಿ ಅಂತಂದ್ ಕೇಳ್ಕೊಂತಾರ ಸರ್. ನಮ್ ಕೈಲಾದಷ್ಟು ಪ್ರೊಸೆಸ್ ನಾವು ಮಾಡ್ತೀವಿ ಸರ್. ತುಂಬಾ ಸಂತೋಷ ಮೇಡಮ್. ಇನ್ನೊಂದ್ ಸರ್, ನಮ್ಗೆ ಬೇಸರದ ವಿಷಯ ಅಂತ ಅಂದ್ರೆ ನಮ್ಮ ಮಾಜಿ ಸಚಿವರಾದಂತ PT ಪರಮೇಶ್ವರ್ ಸರ್ ಅವರು ಎಲೆಕ್ಷನ್ ನಿಂತಿದ್ರು ಸರ್. ಅವರು ಫಸ್ಟಿಗೆ MLA ಆದಾಗ 2 ಬಾರಿ MLA ಆಗ್ಯಾರ ಸರ್ ಇಲ್ಲಿ. ಅವಾಗ ಎಷ್ಟು ನಮಗೆ ಕಾರ್ಯಗಳು ಒಳ್ಳೆ ಕಾರ್ಯಗಳು ಮಾಡಿದ್ದಾರೆ ಅಂತ ಅಂದ್ರೆ ಬಹಳ ಮಾಡ್ಯಾರ ಸರ್. ಇಲ್ಲಿ ಲೈಟ್ ವ್ಯವಸ್ಥೆ ಆಗ್ಲಿ, ರೋಡ್ ವ್ಯವಸ್ಥೆ ಆಗ್ಲಿ, ಆಮೇಲೆ ನಮ್ ಸ್ಕೂಲಲ್ಲಿ ನಮ್ಮ ಊರಲ್ಲಿ ಮುರಾರ್ಜಿ, ಹೌದೌದು ಸರ್, ಆ ತರ ಫೀಲಿಂಗ್ ಆಗ್ತದ ಸರ್. ನಮ್ಮೂರಲ್ಲಿ ಮುರಾರ್ಜಿ ಸ್ಕೂಲ್ ಒಂದು ಶಾಂಕ್ಷನ್ ಮಾಡಿದ್ರು ಸರ್. ಆಮೇಲೆ IT ಕಾಲೇಜ್ ಒಂದು ಮಾಡಿದ್ರು ಸರ್. ಸುಮಾರು ಏನಿಲ್ಲ ಅಂದ್ರೆ ಒಂದು 50 ಕೋಟಿ ಕೆಲಸ ನಮ್ಮೂರಲ್ಲಿ ಮಾಡ್ಸಿದಾರೆ ಸರ್. ಹೌದೌದು ಸರ್, ಅಷ್ಟು ಕೆಲಸ ಮಾಡ್ಯಾರ ಸರ್. ಅದು ಅದೃಷ್ಟ ಸರ್. ಇನ್ನೊಂದ್ಸರಿ ಆಯ್ಕೆ ಆಗಿದ್ರೆ ಚೆನ್ನಾಗಿತ್ತು ಸರ್, ಇನ್ನೂ ಇಂಪ್ರೂವ್ಮೆಂಟ್ ಆಗ್ತಿತ್ತು ನಮ್ಮ ಊರನ್ನ. ಹೌದು ಸರ್. ಹಾಗೆ ಸರ್, ಇನ್ ಮುಂದೆ ಇದು ಸ್ಥಳೀಯ ಸಂಸ್ಥೆ ಚುನಾವಣೆ ಬರ್ತಾ ಇದೆ, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್. ಹೌದು ಸರ್. ನಮಗೆ ಟಿಕೆಟ್ ಅನ್ನು ಯಾಕೆ ಕೊಡ್ಬೇಕು? ನಮಗೆ ಟಿಕೆಟ್ ಕೊಡ್ಬೇಕಂತ ಏನಿಲ್ಲ ಸರ್. ನಾವು ಒಬ್ರು ಆಕಾಂಕ್ಷಿಗಳು, ನಮ್ಮ ಸೇವೆ ಗುರ್ಸಿ ಏನೋ ನಮ್ಗೆಲ್ಲ ಸುತ್ತ ಹಳ್ಳಿ ಜನ, ಲೀಡರ್ಗಳು, ಕಾರ್ಯಕರ್ತರು ಗುರ್ಸಿ ಕೊಟ್ರೆ ಮಾಡ್ಕೊಂಡು ಹೋಗ್ತೀನಿ ಸರ್. ಈಗ ನಾವು ನಮ್ಮ ಮನೇಲಿ ಅಧ್ಯಕ್ಷರು ಇರೋದಕ್ಕಿಂತ ಕೆಲವೊಂದು ಪಂಚಾಯತಿಲಿಂದ ಡೆವಲಪ್ಮೆಂಟ್ ಮಾಡಕ್ ಆಗ್ತಾ ಇಲ್ಲ. ಅದ್ರಲ್ಲಿ ಸ್ವಲ್ಪ ಅಮೌಂಟ್ ಜಾಸ್ತಿ ಬರ್ತದೆ, ಹೆಚ್ಚಿನ ಅನುದಾನ ಬರ್ತದೆ. ಆ ಅನುದಾನದಿಂದ ಎಲ್ಲ ಮಾಡಬಹುದು ಅನ್ನೋ ಒಂದು ಉದ್ದೇಶ. ಯಾಕಂದ್ರೆ ಎಲ್ಲ ಸುತ್ತಹಳ್ಳಿಗೆ ನಾನು ಅಡ್ಡಾಡಿದ್ದೀನಿ ಸರ್. ಕೆಲವೊಂದು ರೋಡ್ಸ್ ಇಲ್ಲ, ಕೆಲವೊಂದು ಕಡೆಗೆ ಡ್ರೈನೇಜ್ಗಳಿಲ್ಲ. ಅದೆಲ್ಲ ವ್ಯವಸ್ಥೆ ಮಾಡಬಹುದು, ಅದ್ರಾಗ ಪಾರ್ಟಿಸಿಪೇಟ್ ಮಾಡಿ ಅನುದಾನ ಬರ್ತತೆ ಅನ್ನೋ ಒಂದು ಉದ್ದೇಶ ಸರ್. ತುಂಬಾ ಸಂತೋಷ ಸರ್. ಮೇಡಮ್ ಹೇಳಿ, ಇನ್ನು ಹೆಚ್ಚಿನ ಅಭಿವೃದ್ಧಿ ಕೆಲಸ ಕಾರ್ಯಗಳು ಏನಾಗಬೇಕಾಗಿದೆ ಅಂತಂದ್ರೆ, ವಿಶೇಷವಾಗಿ ಈಗ ಒಂದು ಹಿರಿಯರು ಇರ್ತಾರೆ, ಅವರಿಗೊಂದು ಡಿಜಿಟಲೈಸೇಷನ್ ಗ್ರಂಥಾಲಯ ವಿಶೇಷವಾಗಿ ಮಾಡೋದಿರ್ತದೆ. ಇಂಥ ಎಲ್ಲ ವ್ಯವಸ್ಥೆಗಳು ಆಗಿದೆಯಾ, ಇನ್ ಹೇಗೆ ಮ್ಯಾಮ್? ಇಲ್ಲ ಸರ್, ಇನ್ನ ಆಗ್ಬೇಕು ಸರ್. ಸರ್, ಗ್ರಂಥಾಲಯ ಮೊನ್ನೆ ಸ್ಯಾಂಕ್ಷನ್ ಆಗಿದೆ ಸರ್. ಈಗ 2 ವರ್ಷ ಸ್ಯಾಂಕ್ಷನ್ ಆಗಿ ಡಿಜಿಟಲ್ ಗ್ರಂಥಾಲಯ ಅಂತೇಳಿ ಎಲ್ಲ ಫಿನಿಶಿಂಗ್ ಆಗಿದೆ ಸರ್. ಇನ್ನೇನು ಓಪನಿಂಗ್ ಆಗ್ಬೇಕು, ಇಷ್ಟರೊಳಗೆ ಓಪನಿಂಗ್ ಆಗುತ್ತೆ ಸರ್. ಅದು ಡಿಜಿಟಲ್ ಗ್ರಂಥಾಲಯ ಅಂತ ಹೇಳಿ. ನಾವು ಅಧ್ಯಕ್ಷರಾಗಿ ಇನ್ನು ವಿಶೇಷ ಏನ್ ಕೆಲಸ ಮಾಡೋರಿದ್ದೀರಿ ಹಂಪಸಾಗರದಲ್ಲಿ ಮೇಡಮ್? ಅಂದ್ರೆ ಏನು ಕೊರತೆಗಳಿದೆ ಅದನ್ನು ಕೂಡ ನಮ್ಮ ಮಾಧ್ಯಮದ ಮುಖಾಂತರ ತಾವು ಹೇಳ್ಬೋದು. ನನ್ಗೆ ಶಿಕ್ಷಣದ ಬಗ್ಗೆ ಹೇಳ್ತೀನಿ ಸರ್. ನಾನು ಏಣಿಗೆ ಬಸಾಪುರ ಅಂತೇಳಿ ನಮ್ಮ ಪಂಚಾಯತಿ ಇದೆ ಸರ್. ಅದು ಅಲ್ಲಿ ರೂಮ್ಗಳು ಮಕ್ಕಳಿಗೆ ಸರಿಯಾದ ರೀತಿಯ ವ್ಯವಸ್ಥೆ ಇಲ್ಲ ಸರ್. ರೂಮ್ ವ್ಯವಸ್ಥೆ ಇಲ್ಲ. ಎಲ್ಲ ಶಾಲಾ ಕೊಠಡಿಗಳು ನಿರ್ಮಾಣವಾಗ್ಬೇಕು ಸರ್. ಅಲ್ಲಿ ಫುಲ್ ಎಲ್ಲ ಮಳೆ ಬಂದ್ರೆ ಮಕ್ಕಳೆಲ್ಲ ಇದ್ರಲ್ಲಿ ಸರ್. ಬಸಾಪುರದಲ್ಲಿ ಕೂಡ ಒಂದು ಅಂಗನವಾಡಿ ಐತಿ ಸರ್. ಅದು ಕೂಡ ಫುಲ್ ಸೋರ್ತದ ಸರ್. ಇಲಿ ಅವೆಲ್ಲ ಬಹಳ ತೊಂದರೆ ಮಾಡ್ತಾವ ಸರ್. ಅದು ಒಂದು. ಇನ್ನೊಂದು ಸರ್, ನಮ್ಮೂರಲ್ಲಿ ಕೂಡ ಒಂದು 2-3 ಕೊಠಡಿಗಳು ಸರಿಯಾದ ರೀತಿಯಿಂದ ಇಲ್ಲ ಸರ್. ಅವು ಕೂಡ ಕೊಠಡಿ ನಿರ್ಮಾಣ ಆಗ್ಬೇಕಂತೇಳಿ ನಾನು ಇದನ್ನ ಮಾಡ್ತೀನಿ. ಹ್ಞೂ ಸರ್. ಹಾಗೆ ಸರ್ ಹೇಳಿ, ತಮ್ಮ ಎಲ್ಲ ಒಂದು ಅಧ್ಯಕ್ಷರು, ಉಪಾಧ್ಯಕ್ಷರು ಒಳಗೂಡಿ ಸರ್ವ ಸದಸ್ಯರು, ಸಿಬ್ಬಂದಿ ವರ್ಗ ತಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ಯಾವ ರೀತಿ ಒಂದು ಸಹಾಯ ಸಹಕಾರ ನೀಡ್ತಾ ಬರ್ತಾ ಇದ್ದಾರೆ? ಬಹಳ ಸ್ಪಂದನೆ ಮಾಡ್ತಾರೆ ಸರ್. ಸಹಕಾರ ಕೊಡ್ತಾರ. ಎಲ್ಲರಿಗೂ ನಾವು ಒಬ್ಬರೇ ಡಿಸಿಷನ್ ತಗೊಳಲ್ಲ. ಅಧ್ಯಕ್ಷರು ಇದ್ರ ಅಂತಂದ್ರು ಎಲ್ಲಾ ಮೆಂಬರ್ಗೆ ಕಲಿಸಿ ಏನಪ್ಪಾ ಹೆಂಗ್ ಮಾಡನ್ರಿ, ಅನುದಾನ ಬಂದತಿ, ಇದನ್ನೆಲ್ಲ ಕ್ಲೀನ್ ಆಗಿ ಅವ್ರ ವಾರ್ಡ್ನಾಗ ನೋಡ್ ವಾರ್ಡ್ನಾಗೆಲ್ಲ ಡ್ರೈನೇಜ್ಗೆ ಕ್ಲೀನ್ ಮಾಡಿಸ್ರಿ. ಗ್ರಾವೆಲ್ ನಿಂತ ನೀರಿರ್ತದೆ ಸರ್, ಅಲ್ಲೆಲ್ಲ ಡೆಂಗಿ ಉತ್ಪತ್ತಿ ಆಗ್ತತಿ. ಅದಕ್ಕೆಲ್ಲ ಗ್ರಾವೆಲ್ ಹಾಕೋದು, ಸ್ವಚ್ಛತೆ ಮಾಡೋದು ಮಾಡ್ತಾರೆ ಸರ್. ಅಷ್ಟು ಸಾಮಾನ್ಯ ಸಭೆ ಕರಿತೀವಿ ಸರ್ ನಾವು. 25 ಜನನು ಮೆಂಬರ್ಸ್ ಇರ್ತೀವಿ ಸರ್. ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿಸಿ 23 ಜನ ಮೆಂಬರ್ ಸರ್. ಅಲ್ಲಿ ಮಾತಾಡ್ತೀವಿ ಸರ್. ಫಸ್ಟ್ ಆ ವಿಷಯದ ಬಗ್ಗೆ ಚರ್ಚೆ ಮಾಡ್ತೀವಿ ಸರ್. ಫಸ್ಟ್ ಅದನ್ನ ಯಾವ್ಯಾವ ತರ ಮಾಡಿದ್ರೆ ಉಪಯೋಗ ಆಗ್ತೈತಿ ಜನಸಾಮಾನ್ಯರಿಗೆ ಅಂತೇಳಿ ಚರ್ಚೆ ಮಾಡ್ಬಿಟ್ಟು ಆ ವಿಷಯನ ಹೊರಗಡೆ ಕೆಲಸ ಕಾರ್ಯಕ್ರಮ. ಹೌದು ಸರ್. ಜೊತೆಗೆ ವಿಶೇಷವಾಗಿ ಮೇಡಮ್, ಈಗ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮುಂಚೆಲ್ಲ ಮಾಡ್ತಿರ್ಲಿಲ್ಲ, KDP ಮೀಟಿಂಗ್ ಕೂಡ ಮಾಡೋದಿರ್ತದೆ ಎಲ್ಲ ಇಲಾಖೆಗಳನ್ನು ಕರೆದು ಕೂಡ. ತಾವೇನಾದ್ರು KDP ಮೀಟಿಂಗ್ ಮಾಡಿದೀರಾ, ಇಲ್ಲ ಮುಂದೆ ಏನಾದ್ರು ಮಾಡುವಂತ ವಿಚಾರ ಇದೆಯಾ, ಹೇಗೆ? ಇಲ್ಲ, ಮಾಡಿದೀವಿ ಸರ್. ಆಲ್ಮೋಸ್ಟ್ ಅಲ್ಲಿ 2 KDP ಮೀಟಿಂಗ್ ಆಗ್ಯಾವ ಸರ್ ನಮ್ಮ ಪಂಚಾಯತಿ ಒಳಗ. ನಾವು ಮೊನ್ನೆ ಅದನ್ನ ಮೀಟಿಂಗ್ ಅಲ್ಲಿ ಪ್ರಸ್ತಾಪ ಮಾಡಿವಿ ಸರ್. ಅದ್ರ ಬಗ್ಗೆ ಸರ್ ಹೇಳ್ಯಾರ, ಇನ್ನೊಂದ್ 1.5 ತಿಂಗಳು ಬಿಟ್ಟು ಕರೆಯನ್ರಿ ಮೇಡಮ್ ರೇ ಅಂತಂದು ಅಂದಾರ ಸರ್.
KDP ಮೀಟಿಂಗ್ ಮಾಡಿದ್ರೆ ಎಲ್ಲಾ ಇಲಾಖೆ ವರ್ಗದವರು ಅಧಿಕಾರಿಗಳು ಎಲ್ಲರೂ ಬಂದ ಅವ್ರವ್ರ ಸಮಸ್ಯೆ ಅವ್ರದೇ ಆದಂತ ಇದ್ರಲ್ಲಿ ಹೇಳ್ಕಂತಾರ ಸರ್. ನಮಗೆ ಜನಸೇವೆ ಮಾಡಕ ಅನುಕೂಲ ಆಗ್ತದೆ ನಮಗೆ, ಅದಕ್ಕೋಸ್ಕರ ಕರಿಬೇಕು ಅಂತ ಹೇಳಿ ಪ್ಲಾನಿಂಗ್ ಮಾಡಿವಿ ಸರ್. ತುಂಬಾ ಸಂತೋಷ. ಅದೇ ರೀತಿ ಸರ್, ಈಗ ಸುಮಾರು ಒಂದು 25 ವರ್ಷದ ರಾಜಕಾರಣ, ತಾವು ಆಕ್ಚುಲಿ ಉಂಟಲ್ಲ, ತಮ್ಗೆ ಗುರುಗಳು ತಮ್ಮ ತಂದೆ ತಾಯಿನೇ ಸರ್. ಅವ್ರನ್ನ ಈ ಒಂದು ವೇಳೆಯಲ್ಲಿ ಯಾವ ರೀತಿ ನೆನಪು ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀರಿ? ಅವರಿಗೆ ತುಂಬಾ ಧನ್ಯವಾದ ಅವಶ್ಯಕ. ನಮಗೆ ಬಹಳ ಖುಷಿ ಅನ್ಸುತ್ತೆ ಸರ್, ಅಂತರ ಮಕ್ಕಳಾಗಿ ಹುಟ್ಟಿದ್ದು. ನಮಗೆ ಸಮಾಜ ಸೇವೆ ಅವ್ರಲಿಂದನೇ ಸರ್. ನಾವು ಇವತ್ತು ಅಧ್ಯಕ್ಷರ ಪಟ್ಟ ಸಿಕ್ಕತ್ತಂದ್ರೆ ಅವ್ರದ್ದು ಒಂದು ಸೇವೆ ಐತೆ, ಆಶೀರ್ವಾದ ಐತೆ ಅನ್ನಂತ. ಸಾಕಷ್ಟು ಈಗ ಒಂದು ಸೇವೆಗಳು ಎಲ್ಲ ಮಾಡ್ತಾ ಬರ್ತಾ ಇದ್ದೀರಿ. ಬಟ್ ಆದ್ರೂ ಕೂಡ ಒಂದು ತಮ್ಮ ಗ್ರಾಮ ಪಂಚಾಯತಿಯಲ್ಲಿ, ಹಳ್ಳಿಯಲ್ಲಿ ಏನೋ ಒಂದು ಜಾತ್ರೆ ನಡೀತದೆ, ಮಕ್ಳು ಏನಾದ್ರು ಒಂದು ಕ್ರಿಕೆಟ್ ಪಂದ್ಯಾವಳಿ ಇಟ್ಟಿರ್ತಾರೆ, ತಮ್ಮಲ್ಲಿ ಏನಾದ್ರು ಒಂದು ಸಹಾಯವನ್ನ ಬೇಡಿ ಬರ್ತಾರೆ, ಇಲ್ಲ ಒಂದು ಬಹುಮಾನವನ್ನ ಸ್ಪಾನ್ಸರ್ ಮಾಡ್ಬೇಕು, ಟಿ ಶರ್ಟ್ ಕೊಡ್ಬೇಕು, ಇಲ್ಲ ಜಾತ್ರೆ ನಡೀತದೆ ಅಲ್ಲಿ ಏನಾದ್ರು ಸಹಾಯ ಮಾಡೋದಾಗ್ಲಿ, ತಮ್ಮನ್ನ ತಾವು ಯಾವ ರೀತಿ ತೊಡಗಿಸ್ಕೊಳ್ತೀರಿ? ಅವ್ರಿಗೆ ಯಾವ ರೀತಿ ಒಂದು ಸಹಾಯ ಮಾಡ್ತಾ ಬರ್ತಾ ಇದೀರಿ ಸರ್? ಸರ್, ಮೊನ್ನೆ ಸ್ಪೋರ್ಟ್ಸ್ ನಡೀತು ಸ್ಕೂಲಲ್ಲಿ. ಅಣ್ಣ ಅವ್ರಿಗೆ ಒಂದು ಸ್ವಲ್ಪ ಪ್ರೈಸ್ ಕೊಡ್ಬೇಕು ಸ್ವಲ್ಪ ಅಂತ ಹೇಳಿ ಬಂದ್ರು ಮಾಸ್ಟರ್ಗಳು, ಕೇಳ್ಕೊಂಡ್ರು. STMC ಮೆಂಬರ್ಸ್ ಅವ್ರ ಅಧ್ಯಕ್ಷರು, ನೀನು ಸ್ವಲ್ಪ ಶಾಮಿಯಾನ ಹಾಕಿ ಕೊಡ್ಬೇಕು, ಮಕ್ಕಳು ವಾರ್ಷಿಕೋತ್ಸವ ಐತಿ, ನಮಗೆ ಸ್ವಲ್ಪ ಲೈಟಿಂಗ್ ಇಂದ ಜಾಸ್ತಿ ಹೋಸ್ ಕೊಡು, ಇದು ಲೈಟಿಂಗ್ ಹಾಕ್ಸಿ ಕೊಡ್ಬೇಕು, ಕಲರ್ ಲೈಟ್ಸ್ ಬರ್ತವೆ ಸರ್, ಲೈಟ್ಸ್ ಅಂತವೆಲ್ಲ ಮಾಡ್ರಪ್ಪ, ಎಲ್ಲ ಚಂದಾಗಿ ಮಾಡ್ರಿ ಅಂತ ಹೇಳಿ ಅದಕ್ಕೆಲ್ಲ ಸಹಕಾರ ಕೊಟ್ಟಿದ್ದೀನಿ ಸರ್. ಆಮೇಲೆ ಸರ್, ನಮ್ಮೂರಲ್ಲಿ ದೊಡ್ಡ ಜಾತ್ರೆಗಳಂದ್ರೆ ಗಂಗಮ್ಮನ್ ಜಾತ್ರೆನೇ ಸರ್. ಅಲ್ಲಿ ಅದು ಆವಾಗ ಆ ಜಾತ್ರೆ ಟೈಮಲ್ಲಿ ಎಲ್ಲಾ ಊರೆಲ್ಲ ಸ್ವಚ್ಛತೆ ಮಾಡಿ ನೀರಿನ ವ್ಯವಸ್ಥೆ ಎಲ್ಲದೂ ಮಾಡಿಸ್ಕೊಡ್ತಾರೆ ಸರ್. ಎಲ್ಲಾ ಮೆಂಬರ್ಸ್ ಸೇರಿ ಮಾಡ್ತಾರೆ ಸರ್. ಇನ್ನೊಂದು ಮಾದೇವ ತಾತನ್ ಜಾತ್ರಾ ಮಹೋತ್ಸವ ನಡೀತೈತಿ ಸರ್, ತೇರು ನಡೀತೈತಿ. ಅವಾಗ ಕೂಡ ಅಜ್ಜವ್ರು ಹೇಳಿದ್ರು ಪ್ರೈಸ್ ಇದು ಮಾಡ್ರಿ ಅಂತ ಹೇಳಿ, ಅವಾಗ ಕೂಡ ಪ್ರೈಸ್ ವಿತರಣೆ ಮಾಡಿವಿ ಸರ್. ಮತ್ತೆ ಆ ತಾತನ್ ತೇರಿಗೆ ಏನು ಕ್ಲೀನಿಂಗು ಅದೆಲ್ಲ ಆಗ್ಬೇಕು, ಅದೆಲ್ಲ ಅಜ್ಜವ್ರು ಕೇಳ್ಕೊಂಡ್ರ ಅದನ್ನಷ್ಟನ್ನು ಮಾಡಿ ಕೊಟ್ಟಿವಿ ಸರ್. ತಾವೊಬ್ಬ ಮಹಿಳೆಯಾಗಿ ಎಲ್ಲ ಒಂದು ಇವತ್ತಿನ ನಮ್ಮ ಊರಿನ ಮಹಿಳೆಯರಿಗೆ ಇನ್ಸ್ಪಿರೇಷನ್, ತಾವೊಂದು ಅಧ್ಯಕ್ಷರಾಗಿ ಹೇಗೆ ಅನಿಸ್ತದೆ ಮೇಡಮ್ ಈ ಒಂದು ಸಮಾಜ ಸೇವೆ ಅಂತಂದ್ರೆ? ಹೇಗೆ ತಮ್ಮ ಮನೆಯವರೆಲ್ಲ ಯಾವ ರೀತಿ ಒಂದು ಸಹಾಯ ಸಹಕಾರ ಮಾಡ್ತಾ ಬರ್ತಾ ಇದಾರೆ? ಯಾಕಂತಂದ್ರೆ ಅದು ಟೈಮಿಂಗ್ ಇಲ್ಲ, ಮಾರ್ನಿಂಗ್ ಹೋಗ್ಬೇಕಾಗ್ತದೆ, ಸಮ್ಟೈಮ್ಸ್ ಈವ್ನಿಂಗ್ ಲೇಟ್ ಆಗ್ತದೆ. ಯಾವ ರೀತಿ ಒಂದು ಫ್ಯಾಮಿಲಿ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಈ ರೀತಿ ಒಂದು ಸಮಾಜ ಸೇವಾ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೀರಿ ಮೇಡಮ್? ನಾನು ಮೊದಲ ಬಾರಿಗೆ ನಾನು ಕೃತಜ್ಞತೆಯನ್ನ ನಮ್ಮ ಅತ್ತೆ, ನಮ್ಮ ಮಾವರ್ಗೆ ಹೇಳ್ಬೇಕು. ಅವರು ನನ್ ಏನೇ ಕೆಲಸ ಇದ್ರು ಮೊದ್ಲು ಹೋಗವ ನೀನು ಅಂತ ಹೇಳಿ ನನ್ನನ್ನ ಕಳಿಸ್ತಾರ ಸರ್. ಏನೇ ಮುಂಚೆ ಅದನ್ನ ಮಾಡು ಅಂತೇಳಿ. ನಾನು ಈ ಮಟ್ಟಕ್ಕೆ ಬರಕ ಕಾರಣನೇ ನಮ್ಮ ಅತ್ತೆ, ನಮ್ಮ ಮಾವರಂತೆ ಹೇಳಕ್ ಇಷ್ಟಪಡ್ತೇನೆ. ಅವ್ರ ಆಶೀರ್ವಾದದಿಂದನೇ ನಾನು ಈ ಸೀಟಿಗೆ ಕುಂತೀನಿ ಸರ್. ಜೊತೆಗೆ ಒಂದು ಎಲೆಕ್ಷನ್ ಟೈಮ್ ಅಲ್ಲಿ ಒಂದು ಆಶ್ವಾಸನೆ ಕೊಟ್ಟಿರ್ತೀರಿ ಮೇಡಮ್, ಮನೆಗಳನ್ನ ಕೊಡ್ಬೇಕು ಅಂತ, ಸೂರುಗಳನ್ನ ಕಲ್ಪಿಸಿ ಕೊಡ್ಬೇಕು ಅಂತ ಹೇಳಿ. ಇಂತ ಒಂದು ಮನೆಗಳನ್ನು ಕೊಟ್ಟಿದ್ದು ಏನಾದ್ರು ಇದೆಯಾ ಮೇಡಮ್? ಮನೆಗಳು ಅವರಿಗೆ ನಮ್ ಪಂಚಾಯತಿ ಎಲೆಕ್ಷನ್ 4 ವರ್ಷ ಆಯ್ತು ಸರ್. ಒಂದೇ ಟೈಮ್ ಸರ್ ಮನೆ ಬಂದಿದ್ದು. 50 ಮನೆ ಬಂದ್ವು, ಬಡವರಿಗೆ ಕೊಟ್ಟಿದ್ದೆ ಸರ್. ಬಹಳ ಸೋರ್ತಿತ್ತು. ಬಂದಣ ನಿಮ್ ತಾಯಾರು ಹಾಕಿದ್ರಣ 25 ವರ್ಷ ಆಯ್ತು. ಈಗ ಅದು ಹಂಚಿನ ಮನೆ ಸರ್. ಅವಾಗೆಲ್ಲ ಜನತಾ ಮನೆ ಅಂತ ಬರ್ತಿತ್ತು, ಹಂಚಿನ ಮನೆಗಳು. ಅದೆಲ್ಲ ಡ್ಯಾಮೇಜ್ ಆಗಿ ಪೋಲ್ಸ್ ಎಲ್ಲ ಡ್ಯಾಮೇಜ್ ಆಗಿತ್ತು. ಮತ್ತೆ ಅವನಿಗೆ ಒಂದು ಮನೆ ಹಾಕಿ ಕೊಟ್ಟಿನಿ ಸರ್. ವಿಕಲಚೇತನರಿಗೆ ಒಂದು ತ್ರಿಚಕ್ರ ವಾಹನಗಳನ್ನು ಕೊಡೋದೇ ಫಲಾನುಭವಿಗಳಿಗೆ ಕೊಟ್ಟಿದ್ದೀರಾ ಸರ್? ಈಗ ಕೊಟ್ಟಿದ್ದೀವಿ ಸರ್. ಮೊನ್ನೆ ರೀಸೆಂಟ್ ಆಗಿ ಒಂದು 2 ತಿಂಗಳಾಯ್ತು ಸರ್. ಇವಾಗ ಸರ್ಕಾರದಿಂದ ಬಂದ್ವಿ ಸರ್. ಅವು ಅರ್ಜಿ ಹಾಕಿದ್ರು, ಆನ್ಲೈನ್ ಅರ್ಜಿ ಹಾಕ್ಬೇಕಾಗುತ್ತೆ. ಬಂದ್ವಿ ಸರ್. ಆ ಕಡೆವರೆಗೆ 2 ಕೊಟ್ಟಿದ್ವಿ ಸರ್. ಆನಂದ ದೇವಪ್ಪ ಅಂತೇಳಿ. ವಿಶೇಷವಾಗಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ದೊಡ್ಡ ಗ್ರಾಮ ಪಂಚಾಯತಿ ತಮ್ಮದು, ಏಕೇಳ್ ಗ್ರಾಮ ಪಂಚಾಯತಿ. ಇಲ್ಲಿ ಸಾಧಾರಣ ಮಟ್ಟಿಗೆ ಒಂದು ಟ್ಯಾಕ್ಸ್ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಕಲೆಕ್ಷನ್ ಆಗ್ತಾ ಇರ್ತದೆ. ಯಾವ ಒಂದು ಕೆಲಸ ಉತ್ತೇಜನ ಪಡ್ಕೊಂಡಿದೆಯೋ ಈ ಭಾಗದಲ್ಲಿ ಪ್ರಮುಖವಾಗಿ ಹೈನುಗಾರಿಕೆ. ಅಲ್ಲಿ ವಿಶೇಷವಾಗಿ ರೈತರನ್ನ ಪ್ರೋತ್ಸಾಹ ಮಾಡ್ಲಿಕ್ಕೆ ಒಂದು ಆಕಳುಗಳನ್ನ ಅವರಿಗೆ ಫ್ರೀ ಕೊಡೋದಾಗ್ಲಿ, ಇಂತ ಒಂದು 10 ಹಲವಾರು ವಿಶೇಷವಾದ ಕೆಲಸ ಕಾರ್ಯಗಳು ಹಮ್ಮಿಕೊಂಡಿರ್ತಾರೆ. ತಾವು ಅಂತ ಒಂದು ಏನಾದ್ರು ಕೆಲಸ ಮಾಡಿದೀರಾ? ಇಲ್ಲ ಸರ್, ಅಂತ ಸ್ಕೀಮ್ ಪಂಚಾಯತಿಗೆ ಇಲ್ಲಿವರೆಗೆ ಬಂದಿಲ್ಲ ಸರ್. ಅವ್ರಿಗೆ ಏನಾದ್ರು ಒಂದು ಫ್ರೀ ಆಗಿ ಅಥವಾ ಕೊಡುದು ಆ ತರದ್ದೇನು ಇಲ್ಲ? ಆ ಸಿಸ್ಟಮ್ ಏನಿಲ್ಲ ಸರ್ ನಮ್ಮ ಇನ್ನೂರಿಗೆ ಆ ತರ ಏನು ಬಂದಿಲ್ಲ ಸರ್. ತುಂಬಾ ಸಂತೋಷ ಸರ್. ಇನ್ನೊಂದ್ ಏನಂದ್ರೆ ಸರ್, ನಮ್ಮ ಇದ್ರಲ್ಲಿ
ನಮ್ಮ ಪಂಚಾಯತಿ ಒಳಗ ಮನಿಗಳದ್ದು ಬಹಳ ಸಮಸ್ಯೆ ಐತಿ ಸರ್. ಓಕೆ ಮನಿ ಸರ್ಕಾರದಿಂದ ಶಾಂಕ್ಷನ್ ಆಗಿ ಬಂದ್ರೆ ತುಂಬಾ ಉಪಯೋಗ ಆಗ್ತತಿ ಅಂತ ಅನಿಸ್ತದ ಸರ್. ಓಕೆ ಬಹಳ ಜನ ಆಲ್ಮೋಸ್ಟ್ ಅಲ್ಲಿ ಬಹಳ ಮನೆನೇ ಕೇಳ ಸರ್, ಮನೆ ಬಿಟ್ರೆ ಮನಿನೇ ಕೇಳ್ತಾರ ಸರ್. ಮನಿ ಬಂದಿಲ್ಲ ಪಂಚಾಯತಿ ಒಳಗ, ಮನಿ ಬಂದಿಲ್ಲ. ಓದ್ ಪೀರಿಯಡ್ ಆಗಿದ್ದು ಈ ಸದ್ಯ ಶಾಂಕ್ಷನ್ ಆಗ್ಯಾವ ಸರ್. ಈಗ ನಮ್ ಪೀರಿಯಡ್ಗೆ ಒಂದು ಮನಿ ಬಂದಿಲ್ಲ ಸರ್. ಓಕೆ. ಹಂಗಾಗಿನೇ ಮನಿಗಳ್ನೇ ಕೇಳ್ತಾರ ಸರ್. ಹಾಗೆ ಮೇಡಮ್, ತಮ್ಮ ಅಧ್ಯಕ್ಷತೆಯಲ್ಲಿ ಏನೇನು ಕೆಲಸಗಳು ಬಾಕಿ ಇದೆ ಅವನ್ನೆಲ್ಲ ಯಾವ ರೀತಿ ಒಂದು ಕಂಪ್ಲೀಟ್ ಮಾಡೋರಿದ್ದೀರಿ? ರೋಡ್ ಮಾಡಿಸ್ಬೇಕು ಸರ್. ಇನ್ನು Okay. ರೋಡ್ ಮತ್ತೆ ನೀವು ಟಾಯ್ಲೆಟ್ ರೂಮ್ಗಳು Okay. ಕೇಳಿದ್ದಾರೆ ಸರ್. ಶೌಚಾಲಯ ಕೇಳಿದ್ದಾರೆ. ಮಹಿಳೆಯರಿಗೆ ಕರಾಟಿ ತರಬೇತಿ ಕೊಡೋದೊಂದು ಐತಿ ಸರ್. ಅದನ್ನ ಆಲ್ಮೋಸ್ಟ್ ಅಲ್ಲಿ ಬಹಳ ಮಹಿಳೆಯರು ಕೇಳ್ತಾರೆ ಸರ್. ನಿಮ್ ಗ್ರಾಮ ಪಂಚಾಯತಿ ಒಳಗ ಈ ತರ ಏನಾದ್ರು ಸ್ಕೀಮ್ ಇದೆಯಾ? ಓಕೆ. ಆ ರಾಟಿದು ಬಡ ಹೆಣ್ಮಕ್ಳಿಗೆ ಹೆಲ್ಪ್ ಆಗುತ್ತಲ್ಲ, ತರಬೇತಿ ಕೊಡಿಸ್ಬೋದಾ ಅಂತ ಕೇಳ್ತಾರೆ ಸರ್. ಅದು ಒಂದಿದೆ. ಅದು ಒಂದು ನಮ್ಮ ಪಂಚಾಯತಿ ವತಿಯಿಂದ ಒಂದು ನಡೆದಿದೆ ಸರ್. ಸಮಾಜ ಕಲ್ಯಾಣ ಇಲಾಖೆ ಒಳಗ SC ಕಾಲೋನಿಯಲ್ಲಿ ಮಾಡಿದ್ದಾರೆ ಸರ್ 6 ತಿಂಗಳು. ಅದು ಸಕ್ಸಸ್ ಆಗಿದೆ ಸರ್. ಮತ್ತೆ ಇನ್ನೊಂದ್ ಸರಿ ಮಾಡ್ಬೇಕು ಸರ್. ನಾವು ಇದಾಗೋದ್ರೊಳಗೆ ಇನ್ನೊಂದ್ಸರಿ ತರಬೇತಿ ಕೊಡ್ಬೇಕು ಅನ್ಕೊಂಡಿನಿ ಸರ್. ನೋಡ್ಬೇಕು. ಜೊತೆಗೆ ಮಹಿಳೆಯರಿಗೆ ಏನು ಸಂದೇಶವನ್ನು ಹೇಳಿ ಬಯಸ್ತೀರಿ? ಮಹಿಳೆಯರಿಗೆ ಅಂದ್ರೆ ಮಹಿಳೆಯರು ಎಲ್ಲದರಲ್ಲೂ ಸಮಾನವಾಗಿ ನೋಡ್ಬೇಕು, ಮುಂದೆ ಬರ್ಬೇಕು. ಯಾವುದೇ ರೀತಿಯ ಭಯ ಪಡಬಾರ್ದು. ಸರಿ ಮೇಡಮ್, ತುಂಬಾ ಸಂತೋಷ ಸರ್. ಕೊನೆಯದಾಗಿ ತಾವು ಹೇಳಿ, ಹಂಪಸಾಗರ ಗ್ರಾಮ ಪಂಚಾಯತಿ ಮತದಾರ ಬಾಂಧವರು ತಮಗೆ ಆಶೀರ್ವಾದ ಮಾಡಿದ್ದಾರೆ, ಹರಿಸಿದ್ದಾರೆ. ಕೊನೆಯದಾಗಿ ಅವರಿಗೆ ಏನೊಂದು ಸಂದೇಶವನ್ನು ಹೇಳಿ ಬಯಸ್ತೀರಿ? ಕೊನೆಯದಾಗಿ ಸರ್, ಅವರಿಗೆ ನನ್ನ ವಾರ್ಡಿನ ಮತದಾರ ಬಂಧುಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ ಸರ್. ಓಕೆ, ತುಂಬಾ ಸಂತೋಷ ಸರ್. ಇಷ್ಟೊತ್ತು ನಮ್ಮ ವೀಕ್ಷಕರ ಮುಂದೆ ತಮ್ಮ ರಾಜಕೀಯ ಅನುಭವ, ಸಾಮಾಜಿಕ ಸೇವೆ ಹಾಗೂ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ಇಷ್ಟೊತ್ತು ತಾವು ನೋಡಿದ್ರಲ್ಲ ವೀಕ್ಷಕರೇ, ಹಂಪಸಾಗರದ ಅಧ್ಯಕ್ಷರ ಮಾತುಗಳನ್ನ. ಇವರ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ www.politiciansinIndia.com. ಜೈ ಹಿಂದ್, ಜೈ ಕರ್ನಾಟಕ. ವೀಕ್ಷಕರೇ, ಇವತ್ತು ನಾವು ಅಗ್ರಿಬೊಮ್ಮನಹಳ್ಳಿ ತಾಲೂಕಿನ ಹಂಪಸಾಗರ ಗ್ರಾಮ ಪಂಚಾಯತಿಯಲ್ಲಿದ್ದೀವಿ. ಇಲ್ಲಿ ಪವಿತ್ರ ಮೇಡಮಿನ ಅಧ್ಯಕ್ಷರಿದ್ದಾರೆ. ಅವರ ಹಸ್ಬೆಂಡ್ ಚಂದ್ರಶೇಖರ್ ಅವರು ನಮ್ಮ ಜೊತೆ ಇದ್ದಾರೆ. ಪವಿತ್ರ ಮೇಡಮ್ ಏನ್ ಅಭಿವೃದ್ಧಿ ಮಾಡಿದ್ದಾರೆ ಅದನ್ನು ನಮ್ಮ ಜೊತೆ ಇವತ್ತು ಇವರು ತೋರಿಸ್ತಾ ಇದ್ದಾರೆ. ನೋಡೋಣ. ನಮಸ್ತೆ. ಸೋರ್ತಾ ಇತ್ತದು ಅಡಿಗೆ ಕೋಣೆ ಬಂದು ಮನವಿ ಕೊಟ್ಟರು ಅಧ್ಯಕ್ಷರು, ಅದು ಹೆಡ್ ಮಾಸ್ಟರು. ಮತ್ತು ನಾವೆಲ್ಲ ನಮ್ಮ ಸರ್ತಾಗೆ ಸ್ಪಂದನೆ ಮಾಡಿ ಕೋರಿಕೊಂಡು ಮನವಿ ಮಾಡಿಕೊಂಡು ಅದು TP ಗ್ರ್ಯಾಂಟ್ನಾಗ ಗ್ರ್ಯಾಂಟ್ ಆಕ್ಷನ್ ಬಂದು ಇದಕ್ಕೆ ನಾವು ಅಭಿವೃದ್ಧಿ ಮಾಡಿಕೊಟ್ಟಿದ್ದೇವೆ. ಮ್ಯಾಲೆ ಪ್ಲಾಸ್ಟಿಂಗ್ ಮಾಡಿದ್ದೇವೆ, ಪೈಪ್ಲೈನ್ ಮಾಡಿದ್ದೇವೆ, ಸಂಪಿಗೆ ಒಂದು ಮೋಟ್ರ್ ಹಾಕಿದ್ದೇವೆ, ಎಲ್ಲ ಕ್ಲೀನಾಗಿ ಕೆಲಸ ಮಾಡಿ ಕೊಟ್ಟಿದ್ದೇವೆ, ಪೇಂಟಿಂಗ್ ಮಾಡಿದ್ದೇವೆ. ನಮಸ್ಕಾರ, ನಾನು ಚಂದ್ರಶೇಖರ್. ನಮ್ಮ ಅಧ್ಯಕ್ಷರಾದಂಥ ಪವಿತ್ರದವರಿಗೆ ಬಂದು ಮನವಿ ಸಲ್ಲಿಸಿದರು. ಅಂಗನವಾಡಿ ಟೀಚರು ಇಲ್ಲ, ಮಕ್ಕಳೆಲ್ಲ ಊರು ಹೊರಗಡೆ ಬಂದುಬಿಡ್ತಾರೆ, ಅವ್ರು ಹಿಡಿಯೋಕ್ಕಾಗ್ತಾ ಇಲ್ಲ, ಒಂದು ಕಾಂಪೌಂಡ್ ವ್ಯವಸ್ಥೆ ಮಾಡಿಕೊಟ್ರಿ ನಮಗೆ ಅಂತ ಹೇಳಿದರು. ಮತ್ತು ನಮ್ಮ ZP ಗ್ರ್ಯಾಂಟ್ನಲ್ಲಿ ಅದಕ್ಕೆ ಕಾಂಪೌಂಡ್ ಮಾಡಿಕೊಟ್ವಿ. ಮತ್ತು ಪೇಂಟಿಂಗ್ ಕೇಳಿದರು, ಅದಕ್ಕೆ ನೀರಿನ ವ್ಯವಸ್ಥೆ ಕೇಳಿದರು. ನಮ್ಮ ಗ್ರಾಮ ಪಂಚಾಯತಿ ಅನುದಾನದಲ್ಲಿ ಅದಕ್ಕೆ ನಾವು ಪೇಂಟಿಂಗು ಮತ್ತು ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದೇವೆ. ನಾನು ಚಂದ್ರಶೇಖರ್, ಹಂಪಸಾಗರ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಮನೆಯವರು. ಈ ರೋಡ್ ಭಾಳ ಹೊಲಸಿತ್ತು. ಎಲ್ಲ ಬಂದ ರೈತರು ಮನವಿ ಮಾಡ್ಕೊಂಡ್ರು, ಇಲ್ಲ ರೋಡ್ ಮಾಡಿಕೊಡ್ಬೇಕು ನಮಗೆ, ಭಾಳ ಒಳ್ಳೆಯಿಂದ ಅಲ್ಲಿ ಹೋಗೋಕ್ಕೆ ಬರೋಕ್ಕೆ ತೊಂದರೆ ಆಗಿಬಿಟ್ಟೈತಿ, ನಮ್ಗೆ ಏನಾದರೂ ಮಾಲ್ ತರೋಕ್ಕೆ ತೊಂದರೆ ಆಗೈತೆ ಅಂತೇಳಿ ಮತ್ತು NRSಲ್ಲಿ ಈ ರೋಡನ್ನು ಮಾಡಿಸ್ಕೊಟ್ಟಿವಿ. ನಮಸ್ಕಾರ, ನಾನು ಚಂದ್ರಶೇಖರ್. ನಮ್ಮ ಪವಿತ್ರ ಅಧ್ಯಕ್ಷತೆಯಲ್ಲಿ ಒಂದು ಮನವಿ ಮಾಡ್ಕೊಂಡ್ರು, ಟಾಯ್ಲೆಟ್ ಇಲ್ಲ ನಮ್ಮ ಸ್ಕೂಲ್ ಮಕ್ಕಳಿಗೆ, ಟಾಯ್ಲೆಟ್ ಕೊಟ್ಬಿಡ್ಬೇಕು, ಚೆನ್ನಾಗಿ ಒಂದು ಹೈಟೆಕ್ ಟಾಯ್ಲೆಟ್ ಆಗ್ಬೇಕು ಅಂತಂದರು. ಮತ್ತು ನಾವು ನಮ್ಮ PT ಸರ್ದಾಗ ಹೋಗಿ ನಮ್ಮ ಅಧ್ಯಕ್ಷರು ನಾವು ಎಲ್ಲ ಮನವಿ ಮಾಡ್ಕೊಂಡ್ವಿ. ಮತ್ತು ಅದಕ್ಕೆ ಅವರ ಅನುದಾನದಲ್ಲಿ ಇದನ್ನೇ ಗ್ರ್ಯಾಂಟ್ ಆಗಿ ಕೊಟ್ಟರು. ಅದನ್ನು ನಾವು ಕಂಪ್ಲೀಟ್ ಮಾಡಿ ಕೊಟ್ಟಿದ್ದೀವಿ. ಯಾವ ಶಾಲೆ ಸರ್ ಇದು? ಇದು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ, ಹಂಪಸಾಗರ. ವಾರ್ಡ್ ಅಲ್ಲಿ ಬರ್ತದೆ ಇದು? ಹಂಪಸಾಗರ 4ನೇ ವಾರ್ಡ್. 4ನೇ ವಾರ್ಡ್.